Jai Hind, welcome to Classic Education YouTube channel. I am Mahesh Pundivish, faculty member for Quantitative Aptitude. So, dear students, ನಿಮಗೆಲ್ಲ ಗೊತ್ತಿದ್ದಂಗೆ IBPS ಅವರು ಇಯರ್ ಕ್ಯಾಲೆಂಡರ್ನ ಮೊನ್ನೆ ಅಷ್ಟೇ ರಿಲೀಸ್ ಮಾಡಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿದ್ದಂಗೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಆಗಸ್ಟ್ ಮಂತ್ದಿಂದ ಸ್ಟಾರ್ಟ್ ಆಗ್ತೈತೆ ರೀ. ಆ್ಯಂಡ್ ಜಸ್ಟ್ ಒಂದು 2 to 3 days ಬ್ಯಾಕ್ ನಮ್ದು ನಬಾರ್ಡ್ ದಿಂತ್ರನೂ ನೋಟಿಫಿಕೇಶನ್ ಔಟ್ ಆಗೈತ್ರಿ. ಸೊ ಈ ಎಕ್ಸಾಮ್ಸ್ ಬಗ್ಗೆ ನಾವು ಒಂದು ಸ್ವಲ್ಪ ಚರ್ಚೆ ಮಾಡೋಣ್ರಿ. ಈ ಎಕ್ಸಾಮದ ನೋಟಿಫಿಕೇಶನ್ ಬಗ್ಗೆ ಮಾತಾಡೋಣ. ಆಮೇಲೆ ಇವತ್ತು ನಾನು ಬ್ಯಾಂಕಿಂಗ್ ಸ್ಟೂಡೆಂಟ್ಸಿಗೆ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಅಂತ ಒಂದು ಟಾಪಿಕ್. ಸೊ ಆ ಟಾಪಿಕ್ ಮೇಲ್ಗಡೆ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಸ್ ಒಳಗಡೆ 5 ಕ್ವಶನ್ಸ್ ಇರ್ತಾವ್ರಿ. SBI ಎಕ್ಸಾಮು ಅದರದ್ದು ನೋಟಿಫಿಕೇಶನ್ ಇನ್ನೂ ಆಗುದೈತ್ರಿ. ಸೊ ಡೆಫಿನೆಟ್ಲಿ ಅದು ಆಗಸ್ಟ್ಗಿಂತ ಮುಂಚೆನೇ ಆಗ್ತೈತ್ರಿ. ಸೊ ಈ ಎಕ್ಸಾಮ್ಸ್ ಬಗ್ಗೆ ಸ್ವಲ್ಪ ಇವತ್ತು ಮಾತಾಡೋಣ್ರಿ. ಸೊ ಫಸ್ಟ್ ಥಿಂಗ್, ನೀವು IBPS ಇವ್ರದ್ದು ಎಕ್ಸಾಮ್ ಕ್ಯಾಲೆಂಡರ್ನ ಅಥವಾ ಒಂದು ಇಯರ್ ಕ್ಯಾಲೆಂಡರ್ನ ನೀವು ನೋಡಿದ್ರಿ ಅಂತಂದ್ರೆ, ಸೊ ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ 22 ಆಗಸ್ಟ್ ಮತ್ತು 23 ಆಗಸ್ಟ್ ಇದು ಪ್ರಿಲಿಮಿನರಿ ಎಕ್ಸಾಮ್ ಐತ್ರಿ. ಅದರ ನೆಕ್ಸ್ಟ್ ಮೇನ್ಸ್ ಎಕ್ಸಾಮಿನೇಷನ್ 4 ಅಕ್ಟೋಬರ್ಗೆ ಐತ್ರಿ. ಸೊ ನೀವು ಅಬ್ಸರ್ವ್ ಮಾಡಿದ್ರಿ ಅಂತಂದ್ರೆ, ಸೊ ಇಲ್ಲಿ ಪ್ರಿಲಿಮ್ಸ್ ಮತ್ತು ಮೇನ್ಸಿಗೆ ಬಹಳ ಟೈಮ್ ಕೊಟ್ಟಿಲ್ರಿ ಅವ್ರು. ಯೂಶುವಲಿ ಬ್ಯಾಂಕಿಂಗ್ ಎಕ್ಸಾಮ್ಸ್ದವ್ರು ಪ್ರಿಲಿಮ್ಸ್ ಮತ್ತು ಮೇನ್ಸಿಗೆ ಅವರು ಅಷ್ಟು ಭಾಳ ಟೈಮ್ ಯೂಶುವಲಿ ಕೊಡಂಗಿಲ್ರಿ, ರೈಟ್? ಸೊ ಇಲ್ಲೂ ಭಾಳ ಟೈಮ್ ಕೊಟ್ಟಿಲ್ರಿ ಅವ್ರ. ಅದೇ ರೀತಿ ನೀವು ಸ್ಪೆಷಲಿಸ್ಟ್ ಆಫೀಸರ್ ಇದರದ್ದು ಪ್ರಿಲಿಮ್ಸ್ ಎಕ್ಸಾಮ್ ನೋಡಿದ್ರಿ ಅಂತಂದ್ರೆ 29 ಆಗಸ್ಟಿಗೆ ಐತ್ರಿ. ಆಮೇಲೆ ಮೇನ್ಸ್ 1 ನವೆಂಬರ್ಗೆ ಐತ್ರಿ. ಆಮೇಲೆ ಇದು ನಾವೇನು ಕ್ಲರಿಕಲ್ ಅಂತ ಕರಿತೀವಿ, ಸೊ ಕ್ಲರಿಕಲ್ನು 10th ಅಕ್ಟೋಬರ್ ಮತ್ತು 11th ಅಕ್ಟೋಬರ್. ಆಮೇಲೆ ಅದ್ರದ್ದು ಮೇನ್ಸ್ ಏನೈತಿ ನೋಡ್ರಿ, ಇದು 27th ಡಿಸೆಂಬರ್ಗೆ ಐತ್ರಿ. ಸೊ ಇದು IBPS PO ಮತ್ತು ಕ್ಲರಿಕಲ್ ಅಂಡ್ ಸ್ಪೆಷಲಿಸ್ಟ್ ಆಫೀಸರ್. ಸೊ ನೋಡ್ರಿ, ಈಗ ನಾವು ಸದ್ಯಕ್ಕೆ ಜನವರಿ ಮಂತ್ ಒಳಗದೀವಿ. ನಿಮ್ದು ಎಕ್ಸಾಮ್ ಐತಿ ಆಗಸ್ಟಿಗೆ. ಸೊ ಒಂದ್ ವೇಳೆ ನಾವು ಈ ಡೇಟ್ನ ಕನ್ಸಿಡರ್ ಮಾಡಿದೀವಿ ಅಂತಂದ್ರೆ, ಸೊ 22 ಆಗಸ್ಟಿಗೆ ನಮ್ದು ಪ್ರಿಲಿಮ್ಸ್ ಎಕ್ಸಾಮ್ ಐತ್ರಿ. ಅಂದ್ರೆ ಹೆಚ್ಚು ಕಡಿಮೆ ನೀವು ಟೈಮ್ ತಗೊಳ್ಳೋದಾದ್ರೆ ಪರ್ಫೆಕ್ಟ್ಲಿ ನಿಮ್ ಕಡೆ 6 months ಟೈಮ್ ಐತ್ರಿ. ಯಾಕಂದ್ರೆ ಆಗಸ್ಟ್ ಒಳಗೆ ಎಕ್ಸಾಮ್ ಆಕೈತ್ರಿ, ಆ ಮಂತ್ ನಾವು ಬಿಡೋಣ್ರಿ. ಸೊ ಪರ್ಫೆಕ್ಟ್ಲಿ ನಿಮ್ ಕಡೆ 6 months ಟೈಮ್ ಐತ್ರಿ. ಸೊ ಈ 6 months ಒಳಗಡೆ ಡೆಫಿನೆಟ್ಲಿ ನೀವು ಬ್ಯಾಂಕ್ PO ಅಥವಾ ಬ್ಯಾಂಕ್ ಕ್ಲರಿಕಲ್ ಡೆಫಿನೆಟ್ಲಿ ನೀವು ಕ್ರ್ಯಾಕ್ ಮಾಡಬಹುದ್ರಿ. ಸಪೋಸ್ ಇಫ್ ಯು ಹ್ಯಾವ್ ಎ ಗುಡ್ ಗೈಡೆನ್ಸ್, ಗುಡ್ ಸೋರ್ಸ್ ಆಫ್ ಮಟೀರಿಯಲ್, ಗುಡ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್, ಒಂದು ಒಳ್ಳೆ ಗೈಡೆನ್ಸ್ ನಿಮ್ ಕಡೆ ಇತ್ತಪ್ಪ ಅಂತಂದ್ರೆ ಡೆಫಿನೆಟ್ಲಿ ನೀವು ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದ್ರಿ. ಈಗ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರ್ರಿ, ಆಗಸ್ಟ್ದಾಗ ಎಕ್ಸಾಮ್ ಐತಿ, ಸೊ ಅವ್ರು ಬರ್ತಾರ್ರಿ ಜೂನ್ ಜುಲೈಗೆ ಅಡ್ಮಿಷನ್ ಮಾಡಕ್ ಬರ್ತಾರ್ರಿ. ಸರ್ ನಾವು ಆಗಸ್ಟ್ದಾಗ ನಮ್ದು ಪ್ರಿಲಿಮ್ಸ್ ಎಕ್ಸಾಮ್ ಐತ್ರಿ, ಜೂನ್ ಜುಲೈಗೆ ಅಡ್ಮಿಷನ್ ತಗೊಂತಾರ್ರಿ. ಆಮೇಲೆ ಅವರಿಗೆ ನಾವು ಟ್ರೈನ್ ಮಾಡ್ಬೇಕ್ರಿ ಅಂಡ್ ಸಿಲೆಕ್ಷನ್ ಕೊಡಿಸ್ಬೇಕು ಅವ್ರಿಗೆ. ಪ್ರಾಕ್ಟಿಕಲಿ ವಿಚಾರ ಮಾಡ್ರಿ, ಇಸ್ ಇಟ್ ಪಾಸಿಬಲ್? ನೋ. ಸೊ ಇಯರ್ ಕ್ಯಾಲೆಂಡರ್ನ ಅವರು ರಿಲೀಸ್ ಮಾಡಿದಾರ್ರಿ. ನಿಮ್ದು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಜನವರಿ ಒಳಗಡೆ, ನಿಮ್ದು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಆಗಸ್ಟ್ ಒಳಗಡೆ ಐತಿ ಅಂತಂದ್ರೆ ನಿಮ್ಮ ಪ್ರಿಪರೇಷನ್ ಈಗಿನ ನೀವು ಸ್ಟಾರ್ಟ್ ಮಾಡ್ಬೇಕ್ರಿ. ಇದನ್ನ ಒಂದು ಮೇನ್ ಥಿಂಗ್, ಈ ಎಕ್ಸಾಮ್ ನ ನೀವು ಟಾರ್ಗೆಟ್ ನ ಇಟ್ಕೊಂಡು ನೀವು ಇವತ್ತಿನ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ. ವೆರಿ ಸೀರಿಯಸ್ಲಿ ಸ್ಟಾರ್ಟ್ ಮಾಡ್ರಿ. ಡೆಫಿನೆಟ್ಲಿ ಯು ಕ್ಯಾನ್ ಕ್ರ್ಯಾಕ್ ದಿಸ್ ಎಕ್ಸಾಮ್ ಅಂಡ್ ದಿಸ್ ಮಚ್ ಟೈಮ್ ಇಸ್ ಮೋರ್ ದೆನ್ ಸಫಿಷಿಯಂಟ್ ಟು ಕ್ರ್ಯಾಕ್ ದಿಸ್ ಎಕ್ಸಾಮ್. ಈ ಎಕ್ಸಾಮ್ ನ ಕ್ರ್ಯಾಕ್ ಮಾಡಕ ಇಲ್ಲಿ ಇರುವಂತ ನಂಬರ್ ಆಫ್ ಡೇಸ್, ಮಂತ್ಸ್ ಏನಿತ್ಲ, ಇದು ಮೋರ್ ದೆನ್ ಸಫಿಷಿಯಂಟ್ ಐತಿ. ಬಟ್ ಅದಕ್ಕೆ ಕರೆಕ್ಟ್ ಗೈಡೆನ್ಸ್ ಬೇಕ್ರಿ. ನಾವು ಈಗ ಸದ್ಯಕ್ಕೆ ಈ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್ಗೆ ನಾವು ಒಂದು ಬ್ಯಾಚ್ ಮಾಡಿದೀವ್ರಿ, ಆಫ್ಲೈನ್ ಬ್ಯಾಚ್ ಧಾರವಾಡ ಒಳಗಡೆ. ಸೊ ಈ ಬ್ಯಾಚಿಗೆ ನೀವು ಅಡ್ಮಿಷನ್ ತಗೋರಿ. ನಿಮ್ಗ 2 to 3 months ಒಳಗಡೆ ನಾವು ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್, ಆಮೇಲೆ ಬ್ಯಾಂಕಿಂಗ್ ಅವೇರ್ನೆಸ್, ಈ ಎಲ್ಲಾ ಸಬ್ಜೆಕ್ಟ್ಸ್ದು ನಾವು ನಿಮಗ ಸಿಲೆಬಸ್ನ ಮುಗಿಸ್ಕೊಡ್ತೀವಿ.
ಅದ್ರ ಜೊತೆ ಪ್ರಾಕ್ಟೀಸ್ ಕ್ವಶನ್ಸ್ ಕೊಡ್ತೀವಿ, ಟೆಸ್ಟ್ ಸೀರೀಸ್ ನ ಯಾವ ರೀತಿ ಅಟೆಂಡ್ ಮಾಡ್ಬೇಕಂತ ತೋರಿಸ್ತೀವಿ, ನಿಮ್ಗೊಂದು ಒಳ್ಳೆ ಗೈಡೆನ್ಸ್ ನಾವು ಕೊಡ್ತೀವಿ. ಅದಾದ್ಮೇಲೆ ನಿಮ್ಗೊಂದು 4 months ಡ್ಯೂರೇಷನ್ ಟೈಮ್ ಸಿಗ್ತೈತ್ರಿ ಪ್ರಿಪರೇಷನ್ ಆಗಕ. ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡ್ರಿ. ಆ 4 months ಒಳಗೆ ನೀವು ಏನೇನ್ ಮಾಡಬೇಕು ಅನ್ನೋದ್ರ ಅದ್ರ ಬಗ್ಗೆ ನಾವು ನಿಮ್ಗೆ ಕಂಪ್ಲೀಟ್ ಒಂದು ಬ್ಲೂ ಪ್ರಿಂಟ್ ನಾವು ನಿಮ್ಗೆ ಕೊಡ್ತೀವಿ. ಸೊ ಅದ್ರ ನೆಕ್ಸ್ಟ್ ಏನೈತಿ, ನಿಮ್ದು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಬರ್ತೈತಿ. ಡೆಫಿನೆಟ್ಲಿ ನೀವು ಕ್ವಾಲಿಫೈ ಮಾಡ್ಬೋದ್ರಿ. ಆಮೇಲೆ ನೆನ್ಪಿಟ್ಕೋರಿ, ನೀವು ತಯಾರಿ ಪ್ರಿಲಿಮ್ಸ್ ಅಲ್ಲ, ತಯಾರಿ ಮೇನ್ಸ್ ಮಾಡ್ಬೇಕಾಗೈತಿ. ಯಾಕಂದ್ರೆ ಈಗ ಜಸ್ಟ್ ನಾನು ನಿಮಗೆ ಹೇಳಿದ್ನಿ, ನಿಮ್ದು ಆಗಸ್ಟ್ ಒಳಗಡೆ ನಿಮ್ದು ಪ್ರಿಲಿಮ್ಸ್ ಮುಗಿತೈತ್ರಿ, ಅಕ್ಟೋಬರ್ ಒಳಗಡೆ ನಿಮ್ದು ಮೇನ್ಸ್ ಐತ್ರಿ. ಸೆಪ್ಟೆಂಬರ್ 1 ಮಂತ್ ರೀ. ಆಮೇಲೆ ನೆಕ್ಸ್ಟ್ ಏನೈತಿ, ಅಕ್ಟೋಬರ್ ಒಳಗಡೆ ನಿಮ್ದು ಮೇನ್ಸ್ ಐತ್ರಿ. ಸೊ 1 month ಒಳಗಡೆ ನಿಮ್ಮ ಮೇನ್ಸ್ ಸಿಲೆಬಸ್ ನ ಕವರ್ ಮಾಡಕ್ ಪಾಸಿಬಲ್ ಇಲ್ಲ. ಸೊ ಅವ್ರ ಕ್ಯಾಲೆಂಡರ್ ನ ರಿಲೀಸ್ ಮಾಡಿದಾರ ಅಂತಂದ್ರ, ಡೇಟ್ಸ್ ನು ಮೆನ್ಷನ್ ಮಾಡಿದಾರ ಅಂತಂದ್ರ, ನಾವು ಆ ಡೇಟ್ಸ್ ನ ಮೈಂಡ್ ಒಳಗಡೆ ಇಟ್ಕೊಂಡು ನಮ್ದು ಒಂದು ಸ್ಟ್ರಾಟಜಿನ ನಾವು ಪ್ಲಾನ್ ಮಾಡ್ಬೇಕ್ರಿ. ಸೊ ಈಗಿಂತರ ನೀವೇನ್ ಪ್ರಿಪರೇಷನ್ ಮಾಡ್ತೀರಿ, ಆಬ್ವಿಯಸ್ಲಿ ಪ್ರಿಲಿಮ್ಸ್ ಕ್ವಾಲಿಫೈ ಮಾಡ್ಬೇಕು. ನಾವು ಮೇನ್ಸ್ ಮಾರ್ಕ್ಸ್ ಮತ್ತೆ ಇಂಟರ್ವ್ಯೂ ಮಾರ್ಕ್ಸ್ ನ ನಮ್ದು ಫೈನಲ್ ಮೆರಿಟ್ ಲಿಸ್ಟ್ ಒಳಗೆ ಸೆಲೆಕ್ಷನ್ ತರಿಸೋದ್ರಿ. ಸೊ ಹಿಂಗಾಗಿ ನೀವು ಮೈಂಡ್ ಒಳಗಡೆ ಮೇನ್ಸ್ ಪ್ರಿಪರೇಷನ್ ನ ಮೈಂಡ್ ಒಳಗೆ ಇಟ್ಕೊಂಡನ ನೀವು ಪ್ರಿಪರೇಷನ್ ಮಾಡ್ಬೇಕ್ರಿ. ರೈಟ್. ಅದೇ ರೀತಿ RRBs ಒಳಗಡೆ, ರೂರಲ್ ಬ್ಯಾಂಕ್ಸ್ ಒಳಗಡೆ ಇದರದ ಸ್ಕೇಲ್ 1 ಆಫೀಸರ್ ನಾವೇನ್ PO ಅಂತ ಕರಿತೀವಿ. ಸೊ ಅದು 21st November ಐತ್ರಿ. ಆಮೇಲೆ ಅದರದ್ದು ಮೇನ್ಸ್ 20th December ಐತಿ. ಓಕೆ. ಆಮೇಲೆ ನಾವೇನು ಕ್ಲರಿಕಲ್ ಅಂತ ಕರಿತೀವಿ. ಸೊ ಅದ್ರದ್ದು ಎಕ್ಸಾಮ್ ಡೇಟ್ಸ್ ನೋಡ್ರಿ, 6th, 12th ಮತ್ತು 13 December ಐತಿ. ಆಮೇಲೆ 30th January 2027 ಅದ್ರದ್ದು ಮೇನ್ಸ್ ಎಕ್ಸಾಮ್ ಐತಿ. ರೈಟ್. ಸೊ ಇವು ನಿಮ್ಮ ಎಕ್ಸಾಮ್ ಡೇಟ್ಸ್ ಅದಾವ್ರಿ. ಅಂಡ್ ನಿಮ್ಗೆ ಗೊತ್ತೈತ್ರಿ, IBPS ದವ್ರು ಒಂದ್ಸಲ ಅದನ್ನ ಡೇಟ್ ಫಿಕ್ಸ್ ಮಾಡಿದಿರ ಅಂತಂದ್ರೆ ಸೊ ಅವ್ರ ಡೇಟ್ ಚೇಂಜ್ ಮಾಡಂಗಿಲ್ರಿ. ಓಕೆ. ಸೊ ಇಟ್ ಈಸ್ ಫುಲ್ ಅಂಡ್ ಫೈನಲ್. ಓಕೆ. ಸೊ ಅದ ಡೇಟಿಗೆ ಅವ್ರು ಏನ್ ಮಾಡ್ತಾರ್ರಿ, ನಿಮ್ಮ ಎಕ್ಸಾಮಿನೇಷನ್ಸ್ ನ ಕಂಡಕ್ಟ್ ಮಾಡ್ತಾರ್ರಿ. ಓಕೆ. ಸೊ ಇದು ನಿಮ್ಮ IBPS ಏನ ಇಯರ್ ಕ್ಯಾಲೆಂಡರ್ ನ ರಿಲೀಸ್ ಮಾಡಿದಾರ್ರಿ. ಸೊ ಅದ್ರ ಬಗ್ಗೆ ಇದು ಇನ್ಫಾರ್ಮೇಶನ್. ಆಮೇಲೆ ನೆನಪಿರಲ್ರಿ, ನಿಮಗ ಇದಕ್ಕಿಂತ ಮುಂಚೆ, ಓಕೆ, ಅಂದ್ರ ಇದು ಆಗಸ್ಟ್ ಆಯ್ತ್ರಿ, ಆಗಸ್ಟ್ಗಿಂತ ಮುಂಚೆ ನಿಮಗೆ SBI ದವರು ಕರೀತಾರೆ. SBI PO ಮತ್ತು ಕ್ಲರ್ಕ್. ಓಕೆ. ಇದ್ರದ್ದು ನೋಟಿಫಿಕೇಶನ್ ಏನೈತಿ ನೋಡ್ರಿ, ಇದಕ್ಕಿಂತ ಮುಂಚೆ ಆಕೈತ್ರಿ. ಯಾವಾಗೂ ಆಗ್ಬೋದು, ಸೆಪ್ಟೆಂಬರ್ದಾಗ ಆಗ್ಬೋದು ಅಥವಾ ಜೂನ್ ಜುಲೈದಾಗೂ ಆಗ್ಬೋದ್ರಿ. ಬಟ್ ಏಪ್ರಿಲ್ ಆದ್ಮೇಲೆ ಆಗ್ತೈತ್ರಿ. ಓಕೆ. ಸೊ ಫಸ್ಟ್ SBI PO ಕ್ಲರ್ಕ್ ಎಕ್ಸಾಮ್ ನಡಿತೈತ್ರಿ, ಆಮೇಲೆ IBPS PO ಕ್ಲರ್ಕ್ ನಡಿತೈತ್ರಿ, ಆಮೇಲೆ RRB PO ಕ್ಲರ್ಕ್ ನಡಿತೈತ್ರಿ. ಇದು ಯಾವಾಗ್ಲೂ ಅವ್ರದ್ದು ಪ್ಯಾಟರ್ನ್ ಇರ್ತೈತ್ರಿ. ಓಕೆ. ಸೊ ಅಂದ್ರೆ ನೀವು ಈಗಿಂತ್ರನ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಫಸ್ಟ್ ನೀವ್ ಏನ್ ಮಾಡ್ಬೋದ್ರಿ, ನಿಮಗ SBI PO ಕ್ಲರ್ಕ್ ಸಿಗ್ತೈತ್ರಿ. ಇಲ್ಲಿ ನೀವು ಏನ್ ಮಿಸ್ಟೇಕ್ಸ್ ನ ಮಾಡ್ತೀರಿ ಅದನ್ನ ಸುಧಾರಿಸ್ಕೊಳಕ ನಿಮಗ IBPS ಪ್ರಿಲಿಮ್ಸ್ IBPS ನಿಮಗ PO ಮತ್ತು ಕ್ಲರ್ಕ್ ಸಿಗ್ತೈತ್ರಿ. ಒಂದ್ ವೇಳೆ ನೀವು ಇಲ್ಲೂ ಏನೋ ತಪ್ಪು ಮಾಡಿರಪ್ಪ ಅಂತಂದ್ರ ಅದನ್ನ ಸುಧಾರಿಸೋಕ ನಿಮ್ಗ ಇಲ್ಲಿ ಒಂದು ಲಾಸ್ಟ್ ಅವಕಾಶ, ಅಂದ್ರೆ ಒಂಥರ 3 ಚಾನ್ಸಸ್ ಇದ್ದಂಗ್ರಿ. ಫಸ್ಟ್ ಚಾನ್ಸ್ ಮಿಸ್ ಆತ, ಸೆಕೆಂಡ್ ಚಾನ್ಸ್ ಮಿಸ್ ಆತ, ಬಟ್ ಥರ್ಡ್ ಒಳಗೆ ಸೆಲೆಕ್ಷನ್ ತಗೋಬೇಕು. ಮತ್ತ ನೀವು ಏಮ್ ಸೆಲೆಕ್ಷನ್ ತಗೊಳದ್ ಇಲ್ಲೇ ಏಮ್ ಇಟ್ಕೋರಿ. ನೀವು ಇಲ್ಲಿ ಏಮ್ ಇಟ್ಕೊಂಡ್ರಿ ಅಂತಂದ್ರೆ ಇದ ನಿಮ್ದು 100%, ಇದಕ್ಕ ನೀವು ಕೊಡ್ರಿ. ಒಂದ್ ವೇಳೆ ಏನೋ ಬೈ ಚಾನ್ಸ್ ಪರ್ಸೆಂಟೇಜ್ ದಾಗ ಮಿಸ್ ಆತ ಅಂತ ತಿಳ್ಕೊರಿ, ಅವಾಗ ನೀವ್ ಏನ್ ಮಾಡ್ರಿ, ಇದು ಎನಿ ಕಂಡೀಷನ್ ಕ್ರ್ಯಾಕ್ ಆಗ್ಲೇಬೇಕ್ರಿ. ಅಂಡ್ ವರ್ಸ್ಟ್ ಟು ವರ್ಸ್ಟ್ ಕೇಸ್ದಾಗ ಇದು ಡ್ರಾಪ್ ಆತಪ್ಪ ಅಂತಂದ್ರ RRB ಅಂತೂ ಇದ್ದೇ ಇರ್ತೈತ್ರಿ. ಸೊ ನೀಟಾಗಿ ಸ್ಟ್ರಾಟಜಿ ಮಾಡ್ಕೋರಿ. ನಮ್ ಕಡೆ ಬರ್ರಿ, ನಾವು ನಿಮ್ಗೆ ಒಂದು ಪರ್ಫೆಕ್ಟ್ಲಿ ಪ್ಲಾನ್ ಮಾಡಿ ಕೊಡ್ತೀವಿ. ಪರ್ಫೆಕ್ಟ್ಲಿ ನಿಮಗೆ ಬೇಸಿಕ್ ಲೆವೆಲ್ ದಿಂತ್ರ. ಓಕೆ. ಬಹಳಷ್ಟು ಜನ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಸ್ಟೂಡೆಂಟ್ಸ್ ಹೇಳ್ತಾರೆ ನಮಗ್, ಸರ್ ನಾವು ಮ್ಯಾಥ್ಸ್ ನಮ್ದು ಅಷ್ಟು ಫೇವ್ರೇಟ್ ಇಲ್ಲ, ಬಟ್ ನಮಗ್ ಬ್ಯಾಂಕ್ ಒಳಗೆ ಜಾಬ್ ಮಾಡ್ಬೇಕಂತ ಐತಿ, ನಮಗ್ ಬೇಸಿಕ್ ಲೆವೆಲ್ ದಿಂತ್ರ ಮ್ಯಾಥ್ಸ್ ಬೇಕಾಗೈತ್ರಿ. ಕಂಪ್ಲೀಟ್ಲಿ ಬೇಸಿಕ್ ಲೆವೆಲ್ ದಿಂತ್ರ ಹೇಳ್ಕೊಡ್ತೀವಿ. ಓಕೆ. ಆಮೇಲೆ ಪ್ರತಿಯೊಂದು ಟಾಪಿಕ್ ನ ಬೇಸಿಕ್ ಲೆವೆಲ್ ದಿಂತ್ರ ಹೇಳ್ಕೊಡ್ತೀವಿ. ಬೇಸಿಕ್ ಲೆವೆಲ್ ಆದ್ಮೇಲೆ ಕ್ಲಾಸ್ ಒಳಗಡೆ ಪ್ರಾಬ್ಲಮ್ಸ್ ನ ನಾವು ಸಾಲ್ವ್ ಮಾಡಿಸ್ತೀವಿ. ಅದ್ರ ನೆಕ್ಸ್ಟ್ ನಿಮಗೆ ಪ್ರತಿಯೊಂದು ಟಾಪಿಕ್ ಮೇಲೆ 50 to 100 ಕ್ವಶನ್ಸ್ ಹೋಮ್ವರ್ಕ್ ಕೊಡ್ತೀವಿ. ಅಂಡ್ ಆಲ್ ದೀಸ್ ಕ್ವಶನ್ಸ್ ಆರ್ ಫ್ರಮ್ ಯುವರ್ ಪ್ರೀವಿಯಸ್ ಇಯರ್. ಸೊ ಪ್ರೀವಿಯಸ್ ಇಯರ್ ಏನು ಕ್ವಶನ್ ಪೇಪರ್ಸ್ ನಾವು ಕವರ್ ಮಾಡಿದೀವಿ, ಎಕ್ಸಾಮ್ಸ್ ಆಗಿದಾವ್ರಿ, ಅದರ ಮೆಮರಿ ಬೇಸ್ಡ್ ಕ್ವಶನ್ಸ್ ಏನದಾವಲ್ಲ ಅವನ್ನ ನಾವು ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡ್ತೀವಿ. ರೈಟ್. ಸೊ ಅದಕ್ಕೆ ಈ ಎಕ್ಸಾಮ್ಸ್ ಬಗ್ಗೆ ನೀವು ನೀಟಾಗಿ ಪ್ಲಾನ್ ಮಾಡ್ರಿ.
ಅದ್ರ ನೆಕ್ಸ್ಟ್ ಇನ್ನೊಂದು ನೋಟಿಫಿಕೇಶನ್ ಏನಂದ್ರ ನಬಾರ್ಡ್ ಒಳಗಡೆ ಓಕೆ ಈಗ ನೋಟಿಫಿಕೇಶನ್ ಔಟ್ ಆಗೈತ್ರಿ ಇದರದ ಆಲ್ರೆಡಿ ಡೇಟ್ ಫಿಲ್ಅಪ್ ಆಗಕ್ ಸ್ಟಾರ್ಟ್ ಆಗಿದಾವ್ರಿ ಲಾಸ್ಟ್ ಡೇಟ್ ಫೆಬ್ರವರಿ 3 ವರೆಗೂ ಐತಿ ಓಕೆ ಸೊ ಈ ಎಕ್ಸಾಮು ನೀವು ಅಪ್ಲೈ ಮಾಡಬಹುದ್ರಿ ಓಕೆ ಯಾರ ಬ್ಯಾಂಕಿಂಗ್ ಎಕ್ಸಾಮ್ಸಿಗೆ ನೀವು ಪ್ರಿಪೇರ್ ಆಗ್ತಿರ್ತೀರಿ ಸೊ ಇದ್ರದ್ದು ಪ್ಯಾಟರ್ನು ಕೂಡ ಮತ್ತು ಇದ್ರದ್ದು ಸಿಲೆಬಸ್ ಕೂಡ ಬ್ಯಾಂಕಿಂಗ್ IBPS SBI RRBs ಅದ್ರದ್ದು ಸೇಮ್ ಪ್ಯಾಟರ್ನ್ ಅನ್ನ ಐತ್ರಿ ಇದು ರೈಟ್ ಸೊ ಇದನ್ನು ಕೂಡ ನೀವು ಫಾರ್ಮ್ ಫಿಲ್ಅಪ್ ಮಾಡಬಹುದ್ರಿ ಇದು ಲಾಸ್ಟ್ ಡೇಟ್ ನಾನು ಈಗ ಜಸ್ಟ್ ಹೇಳಿನ್ರಿ ನಿಮ್ಗೆ 3 ಫೆಬ್ರವರಿಗೆ ಐತ್ರಿ ಓಕೆ ಆಮೇಲೆ ಇದರದ್ದು ಪ್ರಿಲಿಮ್ ಎಕ್ಸಾಮಿನೇಷನ್ ಏನೈತಿ ನೋಡ್ರಿ 21 ಫೆಬ್ರವರಿಗೆ ಆಗ್ತೈತಿ 21 ಫೆಬ್ರವರಿಗೆ ಆಗ್ತೈತಿ ಆಮೇಲೆ ಮೇನ್ಸ್ ಎಕ್ಸಾಮ್ ಏನೈತ್ರಲ್ಲ ಅದು 12 ಏಪ್ರಿಲ್ಗೆ ಆಗ್ತೈತ್ರಿ ಓಕೆ ಆಮೇಲೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡ್ರಿ ಜನರಲ್ ಮೆರಿಟಿಗೆ 21 ದಿಂದ 35 ಏಜ್ ಇರೋರಿಗೆ ಇದು ಅಲೌಡ್ ಐತ್ರಿ ಜನರಲ್ ಕ್ಯಾಟಗರಿಗೆ ಆಮೇಲೆ OBCಗೆ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರ್ತೈತ್ರಿ ಆಮೇಲೆ SC STಗೆ ಆಸ್ ಯೂಶುವಲ್ 5 ಇಯರ್ಸ್ ರಿಲ್ಯಾಕ್ಸೇಷನ್ ಇರ್ತೈತ್ರಿ ರೈಟ್ ಸೊ ಇದು ನಿಮ್ದ ನಬಾರ್ಡ್ ನೋಟಿಫಿಕೇಶನ್ ರೀ ಸೊ ಈಗ ಜಸ್ಟ್ ಹೇಳಿನ್ರಿ ನಿಮ್ಗೆ SC STಗೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಆಮೇಲೆ OBCಗೆ 3 ಇಯರ್ಸ್ ಇರ್ತೈತ್ರಿ ಓಕೆ ಆಮೇಲೆ ಎಕ್ಸ್ ಸರ್ವಿಸ್ ಮೆನ್ ರೈಟ್ ಸೊ ಇದು ನಿಮ್ದ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಐತ್ರಿ ಓಕೆ ಎಕ್ಸಾಮ್ ನೋಡ್ರಿ ಸೊ ಪ್ರಿಲಿಮಿನರಿ ಎಕ್ಸಾಮ್ ಒಂದು ಇಂಗ್ಲಿಷ್ ಟೆಸ್ಟ್ ಇರ್ತೈತ್ರಿ 40 ಕ್ವಶನ್ಸ್ 40 ಮಾರ್ಕ್ಸ್ 20 ಮಿನಿಟ್ಸ್ ಟೈಮ್ ಇರ್ತೈತ್ರಿ ಓಕೆ ಸೆಕ್ಷನ್ ಟೈಮ್ ಇರ್ತೈತ್ರಿ ಇಲ್ಲಿ ಅದ್ರ ನೆಕ್ಸ್ಟ್ ಮ್ಯಾಥ್ಸ್ 30 ಕ್ವಶನ್ಸ್ 30 ಮಾರ್ಕ್ಸ್ ಮತ್ತು 20 ಮಿನಿಟ್ಸ್ ಅದ್ರ ನೆಕ್ಸ್ಟ್ ರೀಸನಿಂಗ್ 30 ಕ್ವಶನ್ಸ್ 30 ಮಿನಿಟ್ಸ್ ಮತ್ತು 20 ಮಾರ್ಕ್ಸ್ ಸೊ ಟೋಟಲ್ ನಿಮ್ಗ 100 ಕ್ವಶನ್ಸ್ ಇರ್ತಾವ್ರಿ 60 ಮಿನಿಟ್ಸ್ ನಿಮ್ ಕಡೆ ಟೈಮ್ ಇರ್ತೈತ್ರಿ ಓಕೆ ಸೊ 100 ಕ್ವಶನ್ಸ್ ನ ನೀವು 60 ಮಿನಿಟ್ಸ್ ಒಳಗಡೆ ಸಾಲ್ವ್ ಮಾಡ್ಬೇಕ್ರಿ ಇದು ಸೆಕ್ಷನ್ ಟೈಮ್ ಇರ್ತೈತಿ ಇದು ನೆನಪಿರಲಿ ನಿಮ್ಗ ಅಂದ್ರ ಇಲ್ಲಿ ಸಪೋಸ್ ಎಕ್ಸಾಂಪಲ್ ಹೇಳ್ತೇನ್ರಿ 40 ಕ್ವಶನ್ಸ್ ಅದಾವ್ರಿ ಇಲ್ಲಿ 40 ಮಾರ್ಕ್ಸ್ ಇದಕ್ಕ 20 ನಿಮಿಷ ಟೈಮ್ ಕೊಟ್ಟಾರ್ರಿ ಅವ್ರು ಎಕ್ಸಾಂಪಲ್ ಗೆ ನೀವು ಸಪೋಸ್ ಒಂದು 18 ನಿಮಿಷದಾಗ ಅಷ್ಟು ಕ್ವಶನ್ ಮುಗಿಸಿದ್ರ ಅಂತ ತಿಳ್ಕೊರಿ ಇನ್ನು 2 ನಿಮಿಷ ನೀವು ಖಾಲಿನ ಕೊಡ್ಬೇಕ್ರಿ ಅರ್ಥ ಆಯ್ತ್ರಿ ಸೊ ನೆಕ್ಸ್ಟ್ ಸೆಕ್ಷನ್ ನೀವು ಹೋಗಕ್ ಬರಂಗಿಲ್ಲ ಸೊ ಆ ಟೈಮ್ 20 ಮಿನಿಟ್ಸ್ ಮುಗಿದ್ಮೇಲೆ ನೀವು ನೆಕ್ಸ್ಟ್ ಸೆಕ್ಷನ್ ಹೋಗ್ಬೋದ್ರಿ ಓಕೆ ಸೊ ಹಿಂಗ ಸೆಕ್ಷನ್ ಟೈಮ್ ಇರ್ತೈತ್ರಿ ಇದಕ್ಕೆ ರೈಟ್ ಸೊ ಇದು ನಿಮ್ದ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ರೈಟ್ ಇದು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಈ ರೀತಿ ಅವ್ರು ಕಂಡಕ್ಟ್ ಮಾಡ್ತಾರೆ ಇದು ಮೇನ್ಸ್ ಎಕ್ಸಾಮಿನೇಷನ್ ಸೊ ಮೇನ್ಸ್ ಎಕ್ಸಾಮಿನೇಷನ್ ಒಳಗೆ ರೀಸನಿಂಗ್ 30 ಕ್ವಶನ್ಸ್ 30 ಮಾರ್ಕ್ಸ್ ಮತ್ತು 30 ಮಿನಿಟ್ಸ್ ಟೈಮ್ ಇರ್ತೈತ್ರಿ ಸೊ ಮ್ಯಾಥ್ಸ್ ಒಳಗಡೆ 30 ಕ್ವಶನ್ಸ್ 30 ಮಾರ್ಕ್ಸ್ ಮತ್ತು 30 ಮಿನಿಟ್ಸ್ ಇರ್ತೈತ್ರಿ ಇದು ಜನರಲ್ ಅವೇರ್ನೆಸ್ ಮತ್ತೆ ಇಲ್ಲಿ ಹೇಳೇನ್ರಿ ಸ್ಪೆಷಲ್ ರೆಫರೆನ್ಸ್ ಯಾವ್ದು ಕೊಡ್ತಾನ್ರಿ ಅಗ್ರಿಕಲ್ಚರ್ ಮತ್ತು ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಅದ್ರ ಬಗ್ಗೆ ನಿಮಗೆ ಸ್ಪೆಸಿಫಿಕ್ಲಿ ನೀವು ಫೋಕಸ್ ಮಾಡ್ರಿ ಅಂತ ಹೇಳಿದನ್ರಿ ಇಲ್ಲಿ 50 ಕ್ವಶನ್ಸ್ 50 ಮಾರ್ಕ್ಸ್ ಮತ್ತು 25 ಮಿನಿಟ್ಸ್ ಟೈಮ್ ಇರ್ತೈತ್ರಿ ಆಮೇಲೆ ಇದು ಕಂಪ್ಯೂಟರ್ ನಾಲೆಜ್ ಓಕೆ ಕಂಪ್ಯೂಟರ್ ಅವೇರ್ನೆಸ್ ಅಂತ ಕರಿಬಹುದ್ರಿ ನೀವು ಕಂಪ್ಯೂಟರ್ ಅಂತ ಕರಿಬಹುದ್ರಿ ರೈಟ್ ಸೊ ಇಲ್ಲಿ ನಿಮಗೆ 40 ಕ್ವಶನ್ಸ್ ಆಮೇಲೆ 40 ಮಾರ್ಕ್ಸ್ ಮತ್ತು 20 ಮಿನಿಟ್ಸ್ ಇರ್ತೈತಿ ಆಮೇಲೆ ಇಲ್ಲಿ ಲಾಸ್ಟ್ ಇಂಗ್ಲಿಷ್ ಸೊ ಇಲ್ಲಿ ನಿಮಗೆ ಟೋಟಲ್ 3 ಕ್ವಶನ್ಸ್ ಇರ್ತಾವ್ರಿ ಆಮೇಲೆ ಇಲ್ಲಿ ಮಾರ್ಕ್ಸ್ 50 ಮಾರ್ಕ್ಸ್ ಇರ್ತೈತ್ರಿ ಆಮೇಲೆ ಇಲ್ಲಿ 30 ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರೆ ಇದು ಸ್ವಲ್ಪ ಡಿಸ್ಕ್ರಿಪ್ಟಿವ್ ಇರ್ತೈತ್ರಿ ಓಕೆ ಇದನ್ನೊಂದ್ ಸ್ವಲ್ಪ ನೀವು ನೀಟಾಗಿ ನೋಡ್ಕೋಬೇಕ್ರಿ ಡಿಸ್ಕ್ರಿಪ್ಟಿವ್ ಯಾಕಂದ್ರೆ ಇಲ್ಲಿ ಎಸೆ ರೈಟಿಂಗ್ ಪ್ರಿಸೆ ರೈಟಿಂಗ್ ರಿಪೋರ್ಟ್ ಲೆಟರ್ ರೈಟಿಂಗ್ ಓಕೆ ಈ ತರ ನಿಮಗ ಮೇನ್ಸ್ ಒಳಗೆ ನೋಡಕ್ ಸಿಗ್ತೈತ್ರಿ ಓಕೆ ಸೊ ಇಲ್ಲಿ 3 ಕ್ವಶನ್ಸ್ ಇರ್ತಾವ್ರಿ ಟೋಟಲ್ ಅಂಡ್ ಟೋಟಲ್ ಮಾರ್ಕ್ಸ್ ಎಷ್ಟೈತ್ರಿ ಇದಕ್ಕ 50 ಮಾರ್ಕ್ಸ್ ಐತ್ರಿ ಟೋಟಲ್ 30 ಮಿನಿಟ್ಸ್ ನಿಮಗೆ ಟೈಮ್ ಕೊಟ್ಟಿರ್ತಾರೆ ರೈಟ್ ಸೊ ಇದನ್ನ ಒಂದ್ ಸ್ವಲ್ಪ ಈ ಪಾರ್ಟ್ ನ ನೀವು ನೀಟಾಗಿ ನೋಡ್ಕೋಬೇಕ್ರಿ ರೈಟ್ ಸೊ ಈ ಎಲ್ಲಾ ಸೇರಿ ನೀವು ಏನೈತ್ರಿ ಟೋಟಲ್ 200 ಮಾರ್ಕ್ಸ್ ಇರ್ತೈತ್ರಿ 135 ಮಿನಿಟ್ಸ್ ನಿಮ್ಗ ಟೈಮಿಂಗ್ ಮೇನ್ಸ್ ಒಳಗಡೆ ನಿಮಗೆ ಕೊಡ್ತಿರ್ತಾರೆ ರೈಟ್ ಸೊ ದಿಸ್ ಇಸ್ ಅಬೌಟ್ ದಿ ಮೇನ್ಸ್ ಎಕ್ಸಾಮ್ ಯಾವ್ದ್ರಿ ನಬಾರ್ಡ್ ಎಕ್ಸಾಮ್ ರಬಾರ್ಡ್ ರೈಟ್ ಸೊ ಇದು ನಾವು ಏನ್ ಡಿಸ್ಕಸ್ ಮಾಡಿದೀವಿ ಇದು ನಿಮ್ಮ ಎಕ್ಸಾಮ್ಸ್ ಯಾವ್ಯಾವ ಎಕ್ಸಾಮ್ಸ್ ಇದಾವು ಅದ್ರ ಬಗ್ಗೆ ನಾವು ಬ್ಯಾಂಕಿಂಗ್ ಸಿಲೆಬಸ್ಗೆ ಏನೇನ್ ಎಕ್ಸಾಮ್ಸ್ ಇದಾವು ಅದ್ರ ಬಗ್ಗೆ ನಾವು ಹೇಳಿದೀವ್ರಿ ಈಗ ಒನ್ ಮೋರ್ ಥಿಂಗ್ ನೋಡ್ರಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದ್ರಿ ಇದು ವಿಷಯ ಈಗ ಯಾರ್ಯಾರು ಬ್ಯಾಂಕಿಂಗ್ ಎಕ್ಸಾಮ್ಸಿಗೆ ಪ್ರಿಪೇರ್ ಮಾಡ್ಕೊಂತ ಅದಿರಿ ರೈಟ್ ಸೊ ಬ್ಯಾಂಕಿಂಗ್ ಎಕ್ಸಾಮ್ಸಿಗೆ ಯಾರ್ಯಾರು ಪ್ರಿಪೇರ್ ಮಾಡ್ಕೊಂತ ಅದಿರಿ ಕೆಲವೊಂದು ಟಾಪಿಕ್ಸ್ ನಮ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಒಳಗಡೆ ಫಿಕ್ಸ್ ಅದಾವ್ರಿ ಓಕೆ ಕೆಲವೊಂದು ಟಾಪಿಕ್ ನಮ್ಮ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಒಳಗಡೆ ಫಿಕ್ಸ್ ಅದಾವ್ರಿ ಸೊ ಪ್ರೀ ಎಕ್ಸಾಮಿನೇಷನ್ ಒಳಗಡೆ ನಿಮಗೆಲ್ಲ ಗೊತ್ತೈತ್ರಿ ಸಿಂಪ್ಲಿಫಿಕೇಶನ್ ಓಕೆ ಸೊ ಸಿಂಪ್ಲಿಫಿಕೇಶನ್ ನಿಮಗ 5 ದಿಂದ 10 ಕ್ವಶನ್ಸ್ ನಿಮಗೆ ಸಿಗ್ತಾವ್ರಿ ನೋಡಾಕ ಆಮೇಲೆ ನಂಬರ್ ಸಿರೀಸ್ ಯೂಶುವಲಿ ನಂಬರ್ ಸಿರೀಸ್ ಏನ್ ಟಾಪಿಕ್ ಐತಲ್ಲ ಇದು
SSC ಮತ್ತು ರೈಲ್ವೇಸ್ ಒಳಗೆ ನೋಡಿದಾಗ ಅದು ರೀಸನಿಂಗ್ ಪಾರ್ಟ್ ಒಳಗೆ ಬರ್ತೈತ್ರಿ. ಬಟ್ ನಂಬರ್ ಸಿರೀಸ್ ಅಥವಾ ರಾಂಗ್ ನಂಬರ್ ಸಿರೀಸ್ ಇವೆಲ್ಲ ಮ್ಯಾಥ್ಸ್ ಒಳಗ ಬರ್ತಾವ್ರಿ. ಸೊ ಇಲ್ಲಿ 5 ಕ್ವಶನ್ಸ್ ತನ ನಿಮ್ಗೆ ನೋಡಕ್ ಸಿಗ್ತೈತ್ರಿ. ಅದ್ರ ನೆಕ್ಸ್ಟ್ ಕ್ವಾಡ್ರಾಟಿಕ್ ಇಕ್ವೇಶನ್ಸ್. ಓಕೆ, ಕ್ವಾಡ್ರಾಟಿಕ್ ಇಕ್ವೇಶನ್ಸ್. ಸೊ ಇಲ್ಲಿದಿಂತ್ರ ನೀವು 5 ಕ್ವಶನ್ಸ್ ನ ನೀವು ನೋಡಬಹುದ್ರಿ. ಅದ್ರ ನೆಕ್ಸ್ಟ್ ಡಾಟಾ ಇಂಟರ್ಪ್ರಿಟೇಷನ್. ಸೊ ಡಾಟಾ ಇಂಟರ್ಪ್ರಿಟೇಷನ್ ದಿಂತ್ರನು ನಿಮಗೆ ಏನೈತ್ರಿ 3 to 5 ಮಾರ್ಕ್ಸ್ ನೋಡಕ್ ಸಿಗ್ತೈತಿ. ಅಂದ್ರೆ ಒಂದ್ ಮೇನ್ ಕ್ವಶನ್ ಇರ್ತೈತ್ರಿ, ಒಂದ್ ಕ್ವಶನ್ ಇರ್ತೈತಿ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ 3 ಅಥವಾ 5 ಸಬ್ ಕ್ವಶನ್ಸ್ ನ ನಿಮಗೆ ಕೇಳ್ತಾರೆ. ಓಕೆ, ಸೊ ಇವು ಏನದಾವ್ರಿ, ಇವು ಇಂಪಾರ್ಟೆಂಟ್ ಟಾಪಿಕ್ಸ್ ಅದಾವ್ರಿ ಪ್ರಿಲಿಮ್ಸಿಗೆ. ಬಟ್ ನಿಮಗೆ ಗೊತ್ತಿರಲಿ, ಪ್ರಿಲಿಮ್ಸ್ ಕ್ವಾಲಿಫೈ ಮಾಡಬಹುದ್ರಿ. ಓಕೆ, ಈ ಟಾಪಿಕ್ಸ್ ನ ನೀವು ನೀಟಾಗಿ ನೋಡ್ಕೊಂಡು ಒಂದ್ ಸ್ವಲ್ಪ ಅರ್ಥಮೆಟಿಕ್ ಒಳಗಡೆ ಒಂದ್ 3-4 ಟಾಪಿಕ್ ನೀವು ನೋಡ್ಕೊಂಡ್ರಿ ಅಂತಂದ್ರೆ ಒಂದ್ ವೇಳೆ ನಿಮ್ದ ಟೈಮ್ ಮ್ಯಾನೇಜ್ಮೆಂಟ್ ಬ್ಯಾಲೆನ್ಸ್ ಒಂದ್ ವೇಳೆ ಚೆನ್ನಾಗಿತ್ತಪ್ಪ ಅಂತಂದ್ರೆ ನೀವು ಪ್ರಿಲಿಮ್ಸ್ ಕ್ವಾಲಿಫೈ ಮಾಡಬಹುದ್ರಿ. ಬಟ್ ಪಾಯಿಂಟ್ ಏನೈತಿ ಗೊತ್ತೇನ್ರಿ, ಪ್ರಿಲಿಮ್ಸ್ ಕ್ವಾಲಿಫೈ ಮಾಡೋದು ನಿಮಗೆ ಜಾಬ್ ಕೊಡಂಗಿಲ್ರಿ. ಮೇನ್ಸ್ ಏನೈತಲ್ಲ ಅಲ್ಲಿ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ ನ ಸ್ಕೋರ್ ಮಾಡ್ಬೇಕ್ರಿ. ಸೊ ಅದು ನಿಮಗೆ ಜಾಬ್ ಕೊಡ್ತೈತ್ರಿ. ಸೊ ಇದು ಒಂದು ಎಕ್ಸಾಮ್ ಬ್ಯಾಂಕಿಂಗ್ ಹೆಂಗೈತಪ್ಪ ಅಂತಂದ್ರ ಪ್ರಿಲಿಮ್ಸ್ ಇದನ್ನ ಪ್ಯಾಟರ್ನ್ ಬೇರೆ ಐತ್ರಿ, ಮೇನ್ಸ್ ಡಿಫ್ರೆಂಟ್ ಐತ್ರಿ. ಓಕೆ, ಇಲ್ಲಿ ನಮಗ ಒಂದು ಫಿಕ್ಸ್ಡ್ ಸಿಲೆಬಸ್ ಐತ್ರಿ, ಫಿಕ್ಸ್ಡ್ ನಂಬರ್ ಆಫ್ ಕ್ವಶನ್ಸ್ ಒಂದು ಪರ್ಟಿಕ್ಯುಲರ್ ಟಾಪಿಕ್ ದಿಂತ್ರ ಬರ್ತಾವು. ಬಟ್ ಮೇನ್ಸ್ ಒಳಗ್ ಹಂಗ ಆಗಂಗಿಲ್ರಿ. ಓಕೆ, ಸೊ ಮೇನ್ಸ್ ಒಳಗಡೆ ನಿಮ್ಮ ಅರ್ಥಮೆಟಿಕ್ ಪಾರ್ಟ್ ಬಹಳ ಸ್ಟ್ರಾಂಗ್ ಇರ್ಬೇಕ್ರಿ, DI ಪಾರ್ಟ್ ಬಹಳ ಸ್ಟ್ರಾಂಗ್ ಇರ್ಬೇಕ್ರಿ. ರೈಟ್, ಸೊ ಅವ್ರ ಏನ್ ಮಾಡ್ತಾರೆ ಅರ್ಥಮೆಟಿಕ್ ಟಾಪಿಕ್ಸ್ ನ DI ಫಾರ್ಮ್ ದಾಗ ಕೊಡ್ತಾರೆ. ಸೊ ಹಿಂಗಾಗಿ ಸ್ವಲ್ಪ ಮೇನ್ಸ್ ನಾಗ ಬಹಳ ನೀಟಾಗಿ ಗಮನದಾಗ ಇಟ್ಕೊಂಡು ನೀವು ಯಾವಾಗ್ಲೂ ಪ್ರಿಪರೇಷನ್ ಮಾಡ್ಬೇಕ್ರಿ. ಯಾಕಂದ್ರೆ ಪ್ರಿಲಿಮ್ಸ್ ದಾಗ ನಾನು ಹೇಳಿನ್ರಿ, ನೀವು ಯಾವ್ದು ತಗೋರಿ, SBI ತಗೋರಿ, ಆಮೇಲೆ IBPS ತಗೋರಿ, RRB ತಗೋರಿ. ಸೊ ಇವು ಟಾಪಿಕ್ ದಿಂತ್ರ ಆಲ್ಮೋಸ್ಟ್ ನಿಮಗ ಈ ಎಲ್ಲಾ ಪಾರ್ಟ್ ಈ 4 ಟಾಪಿಕ್ಸ್ ನ ನೀವು ಕನ್ಸಿಡರ್ ಮಾಡಿದ್ರಿ ಅಂತಂದ್ರೆ ಪ್ರಿಲಿಮ್ಸ್ ಒಳಗೆ ಇಲ್ಲಿದಿಂತ್ರ ನಾನು ಮಿನಿಮಮ್ ಹೇಳಾಕತ್ತೇನ್ರಿ. ಓಕೆ, ಸೊ ಮಿನಿಮಮ್ ನಿಮಗೆ 20 ಮಾರ್ಕ್ಸ್ ಇಲ್ಲಿದಿಂತ್ರ ನೋಡಕ್ ಸಿಗ್ತೈತಿ. ಓಕೆ, ಯು ವಿಲ್ ಅಬ್ಸರ್ವ್ at least 20 marks from this part. Right? Okay. So ಕೆಲವೊಂದ್ಸಲ ಏನಾಗ್ತೈತ್ರಿ, ಕೆಲವೊಂದು ಶಿಫ್ಟ್ ಒಳಗಡೆ ಅವ್ರು ನಿಮಗೆ 5 ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಕೊಟ್ರಂದ್ರ ಅವಾಗ ಆ ಶಿಫ್ಟ್ ಒಳಗೆ ನಂಬರ್ ಸಿರೀಸ್ ಅಥವಾ ರಾಂಗ್ ನಂಬರ್ ಸಿರೀಸ್ ಕೊಟ್ಟಿರಂಗಿಲ್ರಿ. ಒಂದ್ ವೇಳೆ ರಾಂಗ್ ನಂಬರ್ ಸಿರೀಸ್ ಒಂದು ಶಿಫ್ಟ್ ಒಳಗೆ ಕೊಟ್ಟಿದ್ರಂದ್ರ ಇನ್ನೊಂದು ಶಿಫ್ಟ್ ಒಳಗೆ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಕೊಡ್ತಾರೆ. ಆಲ್ಮೋಸ್ಟ್ ಕೇಸಸ್ ಒಳಗೆ ಈ ಎರಡೂತ್ರೊಳಗೆ ಒಂದು ಬರುವಂತ ಒಂದು ಸಾಧ್ಯತೆ ಬಹಳ ಇರ್ತದೆ ಪ್ರಿಲಿಮ್ಸ್ ಒಳಗೆ. ಸೊ ಅದಕ್ಕೆ ನಾವು ಇವತ್ತು ಒಂದು ಆಸ್ ಅ ಡೆಮೋ ಕ್ಲಾಸ್ ಅಂತ ನೀವು ಕನ್ಸಿಡರ್ ಮಾಡಬಹುದ್ರಿ. ಇವತ್ತು ನಾವು ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಟಾಪಿಕ್ ನ ಡಿಸ್ಕಸ್ ಮಾಡೋದ್ರಿ. ಸೊ ಇದರದ ಇಂಪ್ಯಾಕ್ಟ್, ಇದರದ ಇಂಪಾರ್ಟೆನ್ಸ್ ಏನೈತಪ್ಪ ಅಂತಂದ್ರೆ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಒಳಗಡೆ ನೀವು 5 ಕ್ವಶನ್ಸ್ ನ ಇಲ್ಲಿದಿಂತ ನೋಡ್ಬೋದ್ರಿ. ಸೊ ಆ ಟಾಪಿಕ್ ನ ನಾವು ಇವತ್ತು ಡಿಸ್ಕಸ್ ಮಾಡೋಣ್ರಿ. ಸೊ ಯಾರು ಇಂಟ್ರೆಸ್ಟೆಡ್ ಅದಿರಿ, ಓಕೆ, ಬ್ಯಾಂಕಿಂಗ್ ಕ್ಲಾಸಸ್ಸಿಗೆ ಜಾಯಿನ್ ಆಗಬೇಕು, ನೀವು ಸೀರಿಯಸ್ ಆಗಿ ಪ್ರಿಪರೇಷನ್ ಮಾಡ್ಬೇಕಂತಂದ್ರೆ ನಿಮ್ದು ಸೆಲೆಕ್ಷನ್ ನೀವು ಮಾಡ್ಕೋಬೇಕಪ್ಪ ಬ್ಯಾಂಕಿಂಗ್ ಒಳಗಡೆ ಅಂತಂದ್ರೆ ನೋಡ್ರಿ, ಟೈಮ್ ಸಫಿಶಿಯಂಟ್ ಕೊಟ್ಟಾರ್ರಿ ಅವರು. ಆದಷ್ಟು ಜಲ್ದಿ ನಿಮ್ಮ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ರಿ. ನೀವು ಎಷ್ಟು ಜಲ್ದಿ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ತೀರಿ ನಿಮಗ ಅಷ್ಟು ಜಾಸ್ತಿ ಟೈಮ್ ನಿಮಗ ರಿವಿಷನ್ ಮಾಡಕ್ ಸಿಗ್ತೈತಿ. ರೈಟ್, ಸೊ ಅದಕ್ಕೆ ನಾವು ಕ್ಲಾಸಿಕ್ ಒಳಗಡೆ ಬ್ಯಾಚ್ ಈಗ ಶಾರ್ಟ್ಲಿ ಸ್ಟಾರ್ಟ್ ಮಾಡಾಕತ್ತೀವಿ. ಬಹಳ ಕ್ವಿಕ್ ಆಗಿ ನಾವು ಬ್ಯಾಚ್ ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಆಲ್ರೆಡಿ ಅಡ್ಮಿಷನ್ಸ್ ಪ್ರೊಸೆಸ್ ಆಗದವ್ರಿ. ಯಾಕಂದ್ರೆ ನಾನು ಇಲ್ಲಿ ಅನೌನ್ಸ್ಮೆಂಟ್ ಮಾಡಕ್ ಲೇಟ್ ಆಗೈತ್ರಿ, ಬಟ್ ನೋಟಿಫಿಕೇಶನ್ ಮುಂಚೆನೆ ಆಗೈತ್ರಿ. ರೈಟ್, ಸೊ ಬಹಳ ಶಾರ್ಟ್ಲಿ ನಾವು ಕ್ಲಾಸಸ್ ನ ಸ್ಟಾರ್ಟ್ ಮಾಡತ್ತೀವಿ. ಯಾರು ಇಂಟ್ರೆಸ್ಟೆಡ್ ಅದಿರಿ ಇಲ್ಲಿ ತೆಳಗಡೆ ಬರುವಂತ ನಂಬರಿಗೆ ಕಾಲ್ ಮಾಡ್ರಿ, ಎಂಕ್ವೈರಿ ಮಾಡ್ಕೋರಿ, ನಿಮ್ಮ ಹೆಸರನ್ನ ಎನ್ರೋಲ್ ಮಾಡಿಸ್ರಿ, ಆಮೇಲೆ ಬಂದು ಕ್ಲಾಸಿಗೆ ಜಾಯಿನ್ ಆಗ್ರಿ. ರೈಟ್, ಸೊ ಇವತ್ತಿಂದ ಕ್ಲಾಸ್ ನಾವು ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ನ ಡಿಸ್ಕಸ್ ಮಾಡೋಣ. ಓಕೆ, ಈಗ ಈ ತರ ಇಕ್ವೇಶನ್ಸ್ ನೀವು ಸ್ಕೂಲ್ ಡೇಸ್ ಒಳಗಡೆ ಸಾಲ್ವ್ ಮಾಡಿರ್ತೀರಿ. ಬಟ್ ಸ್ವಲ್ಪ ಬ್ಯಾಂಕಿಂಗ್ ದವ್ರು ಏನ್ ಮಾಡ್ತಾರ ಅಂತಂದ್ರೆ ಇದು ಕ್ವಶನ್ ನ ಕೇಳುವಂತ ರೀತಿ ಯಾವ ರೀತಿ ಇರ್ತೈತೆ ಅಂತಂದ್ರೆ ಇಲ್ಲಿ ಈ ತರ ನಿಮ್ಮ ಕ್ವಶನ್ಸ್ ಅವ್ರು ಕೊಡ್ತಾರೆ. ಈಗ ಇದು ಮೊನ್ನೆ IBPS PO ಓಕೆ 2024 ಓಕೆ ಒಳಗಡೆ ಬಂದಿರುವಂತ ಕ್ವಶನ್ ನಾನು ಇಲ್ಲಿ ತಗೊಂಡಿನ್ರಿ, ರೀಸೆಂಟ್ ಕ್ವಶನ್ಸ್ ನ ತಗೊಂಡಿನ್ರಿ. ಆಮೇಲೆ ಇವು ಎಲ್ಲಾ ಕ್ವಶನ್ಸ್ ಏನದಾವ್ರಿ, ಇವು ಮೆಮರಿ ಬೇಸ್ಡ್ ಕ್ವಶನ್ಸ್ ಅದಾವ್ರಿ. ಓಕೆ, ಯಾಕಂದ್ರೆ ನಿಮಗೆಲ್ಲ ಗೊತ್ತಿರುವಂತ ವಿಷಯ ರೀ, ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಥವಾ ಬ್ಯಾಂಕಿಂಗ್ ದವರು IBPS ದವ್ರ ಆಗಿರ್ಬೋದ್ರಿ ಅಥವಾ SBI ದವ್ರ ಆಗಿರ್ಬೋದು, ನಿಮಗ ಅಫಿಷಿಯಲಿ ಕ್ವಶನ್ ಪೇಪರ್ ಸಿಗಂಗಿಲ್ರಿ. ಈಗ SSC ಅಥವಾ ರೈಲ್ವೇಸ್ ಅವರು ಅಫಿಷಿಯಲಿ ಅವರು ಕ್ವಶನ್ಸ್ ಏನ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರಲ್ಲ ಅದ್ರ ಅಫಿಷಿಯಲ್ ಕ್ವಶನ್ ಪೇಪರ್ಸ್ ನಿಮಗೆ ಒರಿಜಿನಲ್ ಕ್ವಶನ್ ಪೇಪರ್ಸ್ ನಿಮ್ಗೆ ಸಿಗ್ತಾವೆ. ಬಟ್ ಬ್ಯಾಂಕಿಂಗ್
ಒಳಗಡೆ ನಿಮ್ಗೆ ಒರಿಜಿನಲ್ ಕ್ವಶನ್ ಪೇಪರ್ ಸಿಗಂಗಿಲ್ರಿ. ಸೊ ಒಂದು ಸ್ಟೂಡೆಂಟ್ಸ್ ಏನ್ ಎಕ್ಸಾಮ್ ಬರ್ದಿರ್ತಾರ, ಅವ್ರಿಗೆ ಏನ್ ನೆನಪಿರ್ತೈತಿ, ಯಾವ ತರ ನೆನಪಿರುತ್ತೆ ಕ್ವಶನ್ಸ್, ಆ ಮೆಮರಿ ಬೇಸ್ಡ್ ಕ್ವಶನ್ಸ್ ನಾವು ಕಲೆಕ್ಟ್ ಮಾಡಿರ್ತೀವಿ, ರೈಟ್. ಸೊ ಈಗ ಇಲ್ಲಿ ಒಂದು ಕ್ವಶನ್ ನಾನು ತಗೊಂಡಿನ್ರಿ. ಇವತ್ತ ನಾವು ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಬಗ್ಗೆ ಮಾತಾಡೋಣ್ರಿ. ಸೊ ಫಸ್ಟ್ ನಾನು ಬೇಸಿಕ್ ಹೇಳ್ತೇನ್ರಿ. ಓಕೆ, ಫಸ್ಟ್ ನಾನು ಬೇಸಿಕ್ ಹೇಳ್ತೇನೆ, ಆಮೇಲೆ ಇದನ್ನ ಎಕ್ಸಾಮ್ ಒಳಗೆ ಬಹಳ ಕಡಿಮೆ ಟೈಮ್ದಾಗ ಹೆಂಗ್ ಸಾಲ್ವ್ ಮಾಡೋದ್ರಿ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ್ರಿ, ರೈಟ್. ಸೊ ಫಸ್ಟ್ ಥಿಂಗ್ ನೋಡ್ರಿ, ಈಗ ನೀವು ಸ್ಕೂಲ್ ಡೇಸ್ ಒಳಗಿದ್ದಾಗ ಓಕೆ ಈ ತರ ಕ್ವಶನ್ಸ್ ನ ನೀವು ಡೆಫಿನೆಟ್ಲಿ ಸಾಲ್ವ್ ಮಾಡಿರ್ತೀರಿ. ಈಗ ನಾನು ಇಲ್ಲಿ ಫಸ್ಟ್ ಬೇಸಿಕ್ ಮೆಥಡ್ಲಿ ನಾನು ನಿಮಗೆ ಮಾಡಿ ತೋರಿಸ್ತೇನೆ. ಓಕೆ, ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಈಕ್ವಲ್ ಟು 0. ಸೊ ಇದನ್ನ ನೀವು ಹೆಂಗ್ ಸಾಲ್ವ್ ಮಾಡ್ತೀರಿ? ಈಗ ನಾವು ಸ್ಕೂಲ್ ಡೇಸ್ ದಾಗ ಹೆಂಗ್ ಸಾಲ್ವ್ ಮಾಡ್ತಿದೀವಿ ಅಂತಂದ್ರೆ, ಫಸ್ಟ್ ಈ ಲಾಸ್ಟ್ ಸಂಖ್ಯೆನ, ಈ ಫಸ್ಟ್ ಸಂಖ್ಯೆ ಅಂದ್ರೆ ಎಕ್ಸ್ ಸ್ಕ್ವೇರ್ ಕೊಯಿಫಿಷಿಯಂಟ್. ಸೊ ಕೊಯಿಫಿಷಿಯಂಟ್ ಅಂದ್ರೆ ಏನ್ರಿ? ಈಗ ಫಾರ್ ಎಕ್ಸಾಂಪಲ್ ನಾನು 9x² ಪ್ಲಸ್ 6x ಬರ್ದೇನ ಅಂತ ಅನ್ಕೋರಿ. ಈಗ ಕೊಯಿಫಿಷಿಯಂಟ್ ಅಂತಂದ್ರೆ ಏನ್ರಿ? ಈಗ ನಾನು ಕೇಳ್ತೇನೆ ನಿಮ್ಗೆ ಎಕ್ಸ್ ಸ್ಕ್ವೇರ್ ಕೊಯಿಫಿಷಿಯಂಟ್ ಏನೈತಪ್ಪ ಅಂತ ಕೇಳ್ತೇನೆ. ಎಕ್ಸ್ ಸ್ಕ್ವೇರ್ ಕೊಯಿಫಿಷಿಯಂಟ್ ಏನೈತಪ್ಪ ಅಂದ್ರೆ ಎಕ್ಸ್ ಸ್ಕ್ವೇರ್ ಬಾಜುಕ್ ಯಾವ್ದು ನಂಬರ್ ಇರ್ತದಲ್ಲ ಅದಕ್ಕೆ ನಾವು ಕೊಯಿಫಿಷಿಯಂಟ್ ಅಂತ ಕರಿತೀವಿ ನಾವು. ಅರ್ಥ ಆಗತ್ರಿ? ಈಗ ನಾನು ನಿಮಗೆ ಕೇಳ್ತೇನ್ರಿ, ಹಂಗಾದ್ರೆ ಇಲ್ಲಿ ಎಕ್ಸ್ ಕೊಯಿಫಿಷಿಯಂಟ್ ಏನೈತಪ್ಪ ಅಂತ ಕೇಳ್ತೇನೆ. ಅಂದ್ರೆ ಎಕ್ಸ್ ಬಾಜುಕ್ ಏನ್ ನಂಬರ್ ಐತಲ್ಲ ಅದಕ್ಕೆ ನಾವು ಕೊಯಿಫಿಷಿಯಂಟ್ ಅಂತ ಕರಿತೀವಿ ನಾವು. ಅರ್ಥ ಆಗತ್ರಿ? ರೈಟ್. ಸೊ ಈಗ ನೋಡ್ರಿ, ಈ ಲಾಸ್ಟ್ ನಂಬರ್ನ ಎಕ್ಸ್ ಸ್ಕ್ವೇರ್ ಕೊಯಿಫಿಷಿಯಂಟ್ ಜೊತೆ ನಾವು ಗುಣಾಕಾರ ಮಾಡ್ತೀವಿ. ಸೊ ಎಕ್ಸ್ ಸ್ಕ್ವೇರ್ ಬಾಜುಕ್ ಏನೈತ್ರಿ? ಏನೂ ಇಲ್ಲ ಅಂದ್ರೂ 1 ಇರ್ತೈತ್ರಿ. ಸೊ ಇವನ್ನೆರಡು ಗುಣಾಕಾರ ಮಾಡ್ತೀವಿ. ಸೊ ಆರ್ ಒಂದ್ಲೆ ಎಷ್ಟು ಬಂತ್ರಿ? 6 ಬಂತ್ರಿ, ರೈಟ್. ಮೊದಲು ಈಗ ಬೇಸಿಕ್ ಮೆಥಡ್ ಹೇಳತ್ತೇನ್ರಿ. ಇದನ್ನ ಡೈರೆಕ್ಟ್ಲಿ ಎಕ್ಸಾಮ್ದಾಗ ಹೆಂಗ್ ಮಾಡೋದು ಅದನ್ನು ನಾನು ಹೇಳ್ತೇನ್ರಿ. ಓಕೆ, ಸೊ ಆರಾಮಾಗಿ ಕೇಳ್ರಿ. ಸೊ ಇದು 6 ಐತ್ರಿ. ಈಗ ನಾವ್ ಏನ್ ಮಾಡ್ತೀವಿ ಗೊತ್ತೇನ್ರಿ? ಈ ಸಂಖ್ಯೆನ ಗುಣಾಕಾರ ಮಾಡಿದ್ಮೇಲೆ ಈ ಸಂಖ್ಯೆನ 2 ನಂಬರ್ಸಿಗೆ ನಾವು ಸ್ಪ್ಲಿಟ್ ಮಾಡ್ತೀವಿ. 2 ನಂಬರ್ಸಿಗೆ ನಾವು ಒಡ್ಕೊಂತೀವಿ. ಯಾವ ರೀತಿ? ಈ 2 ಸಂಖ್ಯೆನ ನೀವು ಯಾವ ರೀತಿ ಬರ್ಕೋಬೇಕಪ್ಪ ಅಂತಂದ್ರೆ, ಇಲ್ಲಿ 2 ಸಂಖ್ಯೆ ಬರ್ಕೋಬೇಕು. ಯಾವ ರೀತಿ ಬರ್ಕೋಬೇಕಂದ್ರೆ, ಇವನ್ನೆರಡು ಗುಣಾಕಾರ ಮಾಡಿದಾಗ ನಿಮಗ 6 ಬರ್ಬೇಕ್ರಿ. ಅಂದ್ರೆ ಇದ ಸಂಖ್ಯೆ ಬರ್ಬೇಕು. ಬಟ್ ಇವ 2 ಸಂಖ್ಯೆನ ನೀವು ಕೂಡಿಸಿದ್ರ ಅಥವಾ ಕಳೆದ್ರ ಈ ನಡುವಿನ ಸಂಖ್ಯೆ ಬರ್ಬೇಕ್ರಿ. ಓಕೆ, ನಡುವಿನ ಸಂಖ್ಯೆ ಏನೈತ್ರಿ? 5 ಅಲ್ಲ, -5 ಐತ್ರಿ. ಈ 2 ಸಂಖ್ಯೆನ ಕೂಡಿಸಿದ್ರ ಅಥವಾ ಕಳೆದ್ರ ನಿಮಗೆ ಎಷ್ಟು ಬರ್ಬೇಕ್ರಿ? -5 ಬರ್ಬೇಕ್ರಿ. ಆ ರೀತಿ ನೀವು ಈ ಸಂಖ್ಯೆನ ಸ್ಪ್ಲಿಟ್ ಮಾಡ್ಬೇಕ್ರಿ. ಆ ಸಂಖ್ಯೆನ 2 ನಂಬರ್ಸಿಗೆ ನೀವು ಸ್ಪ್ಲಿಟ್ ಮಾಡ್ಬೇಕ್ರಿ. ಸೊ ಹಂಗಾರ ಆ ಸಂಖ್ಯೆ ಯಾವ್ದೈತ್ರಿ ನೋಡ್ರಿ. ಈಗ ಕೆಲವೊಬ್ರು ಸ್ಟೂಡೆಂಟ್ಸ್ ಅನ್ಬೋದ್ರಿ, ಸರ್ 2 3s ಐತ್ರಿ, ಸರ್ 2 3s ಐತ್ರಿ. ಓಕೆ, ವೆರಿ ಗುಡ್. ಸೊ 2 × 3 ಮಾಡಿದಾಗ 6 ಬಂತ್ರಿ. ಬಟ್ ನನಗೆ ಹೇಳ್ರಿ, 2 + 3 ಮಾಡಿದಾಗ ಎಷ್ಟು ಬರ್ತೈತಿ? 5 ಬರ್ತೈತಿ. ಬಟ್ ನನಗೇನ್ ಬೇಕಾಗೈತ್ರಿ? -5 ಬೇಕಾಗೈತ್ರಿ. ಹೌದೇನಿಲ್ರಿ? ನಾನೇನ್ ಹೇಳಿನ್ರಿ, ಈ 2 ಸಂಖ್ಯೆನ ಗುಣಾಕಾರ ಮಾಡಿದಾಗ 6 ಬರ್ಬೇಕ್ರಿ. ಅವ 2 ಸಂಖ್ಯೆನ ನೀವು ಕೂಡಿಸಿದ್ರ ಅಥವಾ ಕಳೆದ್ರ ಈ ಮಿಡಲ್ ನಂಬರ್ ಬರ್ಬೇಕ್ರಿ. ಮಿಡಲ್ ನಂಬರ್ ಏನೈತ್ರಿ? ಇಲ್ಲಿ -5 ಐತ್ರಿ. ಈಗ 2 ಮತ್ತು 3 ತಗೊಂಡ್ರಿ, 2 × 3 6 ಆತ್ರಿ. ಬಟ್ 2 + 3 5 ಆಗತೈತ್ರಿ. -5 ಆಗ್ಬೇಕ್ರಿ. ಸೊ -5 ಆಗ್ಬೇಕಂದ್ರೆ ಏನ್ ಮಾಡ್ರಿ? ಇಲ್ಲೊಂದು ಮೈನಸ್, ಇಲ್ಲೊಂದು ಮೈನಸ್ ಕೊಡ್ರಿ. ಯಾಕಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಕತಿ. ಸೊ 3 2s 6, ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈಡ್. ಸೊ ಈಗ ಇಲ್ಲಿ ಚೆಕ್ ಮಾಡ್ರಿ, -2 ಮತ್ತು -3 ಈಕ್ವಲ್ ಟು ಏನಾಕತ್ರಿ? -5 ಆಕತ್ರಿ. 2 ಕಂಡೀಷನ್ ಸ್ಯಾಟಿಸ್ಫೈ ಆದವು ಇಲ್ಲಿ ನೋಡ್ರಿ. ಸೊ 2 ಕಂಡೀಷನ್ ಸ್ಯಾಟಿಸ್ಫೈ ಆಗುವಂತ 2 ನಂಬರ್ಸ್ ನೀವು ಆಯ್ಕೆ ಮಾಡಬೇಕು. ಆಮೇಲೆ ನಿಮಗೆ ಗೊತ್ತಿರಲಿ ಮೈ ಡಿಯರ್ ಸ್ಟೂಡೆಂಟ್ಸ್, ನೀವು ಬ್ಯಾಂಕಿಂಗ್ ಎಕ್ಸಾಮಿಗೆ ನೀವು ಪ್ರಿಪೇರ್ ಆಗಕತ್ತೀರಂದ್ರೆ ನಿಮ್ದು ಟೇಬಲ್ಸ್, ಸ್ಕ್ವೇರ್ಸ್, ಕ್ಯೂಬ್ಸ್, ಕ್ಯಾಲ್ಕುಲೇಷನ್, ಓಕೆ. ಸೊ ಇವೆಲ್ಲದ್ರ ಬಗ್ಗೆ ಇವೆಲ್ಲದ್ರ ಮ್ಯಾಗೂ ಸ್ವಲ್ಪ ಗ್ರಿಪ್ ಇರ್ಬೇಕ್ರಿ. ಓಕೆ, ಬಟ್ ಡೋಂಟ್ ವರಿ, ನಾವು ಕ್ಯಾಲ್ಕುಲೇಷನ್ ಸ್ಪೀಡ್ನ ನಾವು ಇಲ್ಲಿ ಕ್ಲಾಸ್ ಒಳಗೆ ಮಾಡಿಸ್ತೇವೆ. ಬಟ್ ಟೇಬಲ್ಸ್ ಅಂತೂ ನೀವ ಬೈ ಹ್ಯಾಟ್ ಮಾಡ್ಬೇಕ್ರಿ. ಅದನ್ನ ನಾವು ಬೈ ಹ್ಯಾಟ್ ಮಾಡ್ಸಕ್ ಆಗಂಗಿಲ್ರಿ. ಹೌದಲ್ರಿ? ಅಟ್ಲೀಸ್ಟ್ ಒಂದು 30 ತನ ನಿಮಗೆ ಏನೈತಿ ಟೇಬಲ್ಸ್ ಗೊತ್ತಿರ್ಬೇಕ್ರಿ. ಓಕೆ, ಒಂದು 30 ತನ ನಿಮಗೆ ಸ್ಕ್ವೇರ್ಸ್ ಗೊತ್ತಿರ್ಬೇಕ್ರಿ. ಒಂದು 15 20 ತನ ಕ್ಯೂಬ್ಸ್ ಗೊತ್ತಿರ್ಬೇಕ್ರಿ. ಇದು ಬೇಸಿಕ್ ರಿಕ್ವೈರ್ಮೆಂಟ್, ರೈಟ್? ಓಕೆ, ಸೊ ಇದು ನಾವು ಫೈಂಡ್ ಮಾಡಿದೀವ್ರಿ. ಈಗ ಇದನ್ನ ಏನ್ ಮಾಡ್ತೀವಿ? ರೈಟ್, ಇದನ್ನ ಏನ್ ಮಾಡ್ತೀವಿ ನೋಡ್ರಿ. ಫಸ್ಟ್ ಇದನ್ನ x² ಇಲ್ಲಿ ಬರ್ಕೊಂತೀವಿ. ಈ -5x ಏನೈತಲ್ಲ, ನಾವು ಇದ್ರ ಬದ್ಲಿ ಏನ್ ಮಾಡ್ತೀವಿ? ಈ 2 ಸಂಖ್ಯೆನ ಬರ್ಕೊಂತೀವಿ. ಅಂದ್ರೆ -5x ಬದ್ಲಿ ಈ 2 ಸಂಖ್ಯೆ ಅಂದ್ರೆ -2x ಆಕತ್ರಿ ಅದ.
ಆಮೇಲೆ ಇಲ್ಲಿ ಏನಾಗ್ತದ್ರಿ ಮೈನಸ್ 3x ಆಗೈತ್ರಿ. ಆಮೇಲೆ ಲಾಸ್ಟ್ ಇದೇನು ಪ್ಲಸ್ 6 ಐತ್ಲ ಅದನ್ನ ಹಂಗ ಬರ್ಕೊಳ್ರಿ ಈಕ್ವಲ್ ಟು 0. ಇದು ಸ್ಕೂಲ್ ಡೇಸ್ ಮೆಥಡ್ ಹೇಳಾಕತ್ತೀನ್ರಿ. ಅಗೇನ್ ಈ ಮೆಥಡ್ಲೆ ನಾವು ಎಕ್ಸಾಮ್ ಒಳಗೆ ಸಾಲ್ವ್ ಮಾಡಂಗಿಲ್ಲ, ಇದು ಜಸ್ಟ್ ಬೇಸಿಕ್ ಮೆಥಡ್ ಹೇಳಾಕತ್ತೀನಿ ನಿಮ್ಗೆ. ಓಕೆ ರೈಟ್. ಈಗ ಇದ್ರ ನೆಕ್ಸ್ಟ್ ನಾವು ಏನ್ ಮಾಡ್ತೀವಿ, ಈ ಎರಡೂ ನಂಬರ್ಸ್ ಒಳಗೆ ನಾವು ಕಾಮನ್ ತಗೊಂತೀವಿ. ಈ ಎರಡೂ ನಂಬರ್ಸ್ ಒಳಗೆ ಏನ್ ಕಾಮನ್ ಬರ್ತೈತ್ರಿ ಸರ್, ಎಕ್ಸ್ ಬರ್ತೈತ್ರಿ. ಒಳಗೆ ಉಳಿತೈತೇನ್ರಿ ಎಕ್ಸ್, ಇಲ್ಲಿ ಏನು ಉಳಿತೈತ್ರಿ -2 ಉಳಿತೈತಿ, ಯಾಕಂದ್ರೆ ಎಕ್ಸ್ ಒಂದು ಹೊರಗಡೆ ಹೋಗೈತ್ರಿ. ರೈಟ್. ಈಗ ಈ ಎರಡೂ ಸಂಖ್ಯೆ ಒಳಗಡೆ ನೀವು ಹೆಂಗ ಕಾಮನ್ ತಗೋಬೇಕಂದ್ರ ಬ್ರಾಕೆಟ್ ಒಳಗೆ ಇಲ್ಲಿ ಏನು ಸಂಖ್ಯೆ ಉಳಿದೈತಲ್ಲ ಅದ ಸಂಖ್ಯೆ ಇಲ್ಲಿ ಉಳಿಬೇಕ್ರಿ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ x-2 ಐತಿಲ್ರಿ, ಈ ಎರಡೂತ್ರೊಳಗೆ ನೀವು ಹೆಂಗ್ ಕಾಮನ್ ತಗೋಬೇಕಂದ್ರ ಇಲ್ಲಿ x-2 ನ ಉಳಿಬೇಕಿಲ್ಲ. ಸೊ x-2 ಉಳಿಬೇಕಂದ್ರೆ ಇಲ್ಲಿ ಏನ್ ಮಾಡೋಣ್ರಿ -3 ಕಾಮನ್ ತಗೊಳ್ಳೋಣ, ಯಾಕಂದ್ರೆ ಇಲ್ಲಿ ಒಳಗಡೆ ಮೈನಸ್ ಬೇಕಾಗೈತಿ ಬಟ್ ಇಲ್ಲಿ ಪ್ಲಸ್ ಐತ್ರಿ. ಸೊ -3 ಕಾಮನ್ ತಗೊಳ್ಳೋಣ್ರಿ. ರೈಟ್. ಬೇಕಾದ್ರೆ ನೀವು ಬರ್ದಿದ್ ಕರೆಕ್ಟ್ ಐತಿಲ್ಲೋ ಚೆಕ್ ಮಾಡಾಕ ಇದನ್ನ ಹೊಳೆ ಗುಣಾಕಾರ ಮಾಡ್ರಿ. ನೀವು -3 ಇಂಟು ಎಕ್ಸ್ ಏನಕತ್ರಿ -3 ಆಗತ್ರಿ. ಕರೆಕ್ಟಾ? ಮೈನಸ್ ಇಂಟು ಮೈನಸ್ ಪ್ಲಸ್ 3 2s 6. ಕ್ಲಿಯರ್? ಅಂಡ್ ದಿಸ್ ಇಸ್ ಈಕ್ವಲ್ ಟು 0. ಓಕೆ. ಈಗ ಮತ್ ನೋಡ್ರಿ ಇಲ್ಲಿದಿಂತ್ರ x-2, ಇಲ್ಲಿದಿಂತ್ರ x-2, ಇದನ್ನ ಮತ್ತೆ ಕಾಮನ್ ತಗೋರಿ. x-2 ಇದನ್ನ ಕಾಮನ್ ತಗೊಂಡ್ರಿ, ಇಲ್ಲಿ ಏನ್ ಉಳಿತ್ರಿ x ಉಳಿತ್ರಿ, ಇಲ್ಲಿ ಏನ್ ಉಳಿತ್ರಿ -3 ಉಳಿತ್ರಿ, ಈಕ್ವಲ್ ಟು ಏನಾಕತ್ರಿ 0. ಈಗ ಎರಡು ಟರ್ಮ್ಸ್ ಗುಣಾಕಾರದಾಗ ಈಕ್ವಲ್ ಟು 0 ಐತ್ರಿ, ಅಂದ್ರೆ ನಾವ್ ಇದನ್ನ ಏನ್ ಮಾಡ್ತೀವಿ x-2 ಈಕ್ವಲ್ ಟು 0 ಅಂತ ತಗೊಂತೀವಿ. ಆಮೇಲೆ ಇದನ್ನ x-3 ಈಕ್ವಲ್ ಟು 0 ಅಂತ ತಗೊಂತೀವಿ. ಈ -2 ಆ ಕಡೆ ತಗೋರಿ, x ಈಕ್ವಲ್ ಟು 2 ಆಕತ್ರಿ. ಇದನ್ನ ಈ ಕಡೆ ತಗೋರಿ, x ಈಕ್ವಲ್ ಟು 3 ಆಕತ್ರಿ. ಓಕೆ. ಸೊ x ದು ಎರಡು ವ್ಯಾಲ್ಯೂಸ್ ಬರ್ತಾವ್ರಿ, ಒಂದು 2 ಐತ್ರಿ, ಇನ್ನೊಂದು 3 ಐತ್ರಿ. ಬಟ್ ನನಗೆ ಹೇಳ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್, ಇಷ್ಟೆಲ್ಲ ಸಾಲ್ವ್ ಮಾಡಕ್ ನಮ್ ಕಡೆ ಎಕ್ಸಾಮ್ದಾಗ ಟೈಮ್ ಐತೇನ್ರಿ? ಇಲ್ಲ. ಹೌದಿಲ್ರಿ? ಇಷ್ಟು ಟೈಮ್ ನಮ್ಮ ಎಕ್ಸಾಮ್ ಒಳಗೆ ಇಲ್ಲ. ಇದನ್ನ ಬಹಳ ಶಾರ್ಟ್ ದಾಗ ಮಾಡ್ಬೇಕಾಗಿತ್ತು. ಸೊ ಅದನ್ನ ಹೆಂಗ್ ಮಾಡೋದ್ರಿ, ಅದನ್ನ ನಾವ್ ಈಗ ಡಿಸ್ಕಸ್ ಮಾಡೋದ್ರಿ. ರೈಟ್. ಸೊ ಇಲ್ಲಿ ನೋಡ್ರಿ, ಎಲ್ಲರೂ ಲಕ್ಷ ಕೊಟ್ಟು ಕೇಳ್ರಿ. ಇದು ನಾ ಜಸ್ಟ್ ಒಂದ್ಸಲ ಸ್ಕೂಲ್ ಮೆಥಡ್ ಹೇಳಿನ್ರಿ ನಾ ನಿಮ್ಗ. ಇಲ್ಲಿ ನೀವು ಇದನ್ನ ಡೈರೆಕ್ಟ್ಲಿ ಮಾಡ್ಬೇಕು. ಹೆಂಗ ನೋಡ್ರಿ, 6 ಇಂಟು 1 6 ಐತ್ರಿ. ಈಗ ಈ ಎರಡು ನಂಬರ್ಸ್ ಏನ ನಾವು ಇಲ್ಲಿ ಸ್ಪ್ಲಿಟ್ ಮಾಡಿದ್ದೀವಲ್ಲ ಅದನ್ನ ನೀವು ಇಲ್ಲಿ ಸ್ಪ್ಲಿಟ್ ಮಾಡ್ಬೇಕ್ರಿ. ಓಕೆ. ಸೊ ಆ ನಂಬರ್ ಏನೈತ್ರಿ -2 ಮತ್ತ -3. ನೆನಪಿರ್ಲ್ರಿ, ಎರಡೂನು ಗುಣಾಕಾರ ಮಾಡಿದಾಗ ಈ ಸಂಖ್ಯೆ ಬರ್ಬೇಕ್ರಿ, ಎರಡೂನು ಗುಣಾಕಾರ ಮಾಡಿದಾಗ ಈ ಸಂಖ್ಯೆ ಬರ್ಬೇಕು, ಎರಡೂನು ಕೂಡಿಸಿದಾಗ ಅಥವಾ ಕಳೆದಾಗ ಈ ವ್ಯಾಲ್ಯೂ ಬರ್ಬೇಕ್ರಿ, ನಡುವಿನ ವ್ಯಾಲ್ಯೂ ಬರ್ಬೇಕ್ರಿ. ಸೊ ಆ ಎರಡು ಸಂಖ್ಯೆ ಏನಾಕವ್ರಿ, ಒಂದು -2 ಇನ್ನೊಂದು -3 ಆಕೈತ್ರಿ. ನಾ ಎಕ್ಸಾಮ್ ಮೆಥಡ್ ಹೇಳಾಕತ್ತೇನ್ರಿ. ರೈಟ್. ಈಗ ಫಸ್ಟ್ ರೂಟ್ ನೋಡ್ರಿ, ಈಗ ಇಲ್ಲಿ ಎರಡು ರೂಟ್ಸ್ ಅದಾವಿಲ್ರಿ. ಸೊ ಒಂದೇ ರೂಟ್ 1 ಏನೈತ್ರಿ ನೋಡ್ರಿ, ಲಕ್ಷ ಕೊಟ್ಟು ಕೇಳ್ರಿ. ಇಲ್ಲಿ ಏನು ಸಂಖ್ಯೆ ಬಂದಿರ್ತೈತಲ್ಲ ಇದ್ರದ್ದು ಉಲ್ಟಾ ಸೈನ್, ಅಂದ್ರ ಇಲ್ಲಿ ಮೈನಸ್ ಇತ್ತಂದ್ರ ಇಲ್ಲಿ ಪ್ಲಸ್ ಬರಿಬೇಕು, ಇಲ್ಲಿ ಪ್ಲಸ್ ಇತ್ತಂದ್ರ ಇಲ್ಲಿ ಮೈನಸ್ ಬರಿಬೇಕು. ಅಂದ್ರೆ ಇಲ್ಲಿ -2 ಐತಂದ್ರ ಇಲ್ಲಿ ಏನ್ ಮಾಡ್ಬೇಕು ನೀವು +2 ಬರಿಬೇಕು. ಕ್ಲಿಯರ್? ಆಮೇಲೆ ಇದನ್ನ ಏನ್ ಮಾಡ್ಬೇಕಂದ್ರ x² ಕೋಯಿಫಿಷಿಯಂಟ್, ಅಂದ್ರ ಇಲ್ಲಿ ಏನ್ x² ಐತಲ್ಲ ಇದ್ರದ್ದು ಕೋಯಿಫಿಷಿಯಂಟ್, ಇಲ್ಲಿ ಕೋಯಿಫಿಷಿಯಂಟ್ ಏನೂ ಇಲ್ರಿ, ಇಲ್ಲಿ 1 ಐತೆ. ಸೊ x² ಕೋಯಿಫಿಷಿಯಂಟ್ ಜೊತೆ ನೀವು ಭಾಗ ಮಾಡ್ಬೇಕ್ರಿ ಕಂಪಲ್ಸರಿ. ಏನ್ ಹೇಳ್ರಿ, ಇನ್ನೊಂದ್ಸಲ ಕೇಳ್ರಿ. ಎರಡನೇ ರೂಟ್ ಏನಾಕೈತಿ ನೋಡ್ರಿ, ಎರಡನೇ ರೂಟ್ ಏನಾಗ್ತೈತ್ರಿ, ಇಲ್ಲಿ ಏನ್ ಸಂಖ್ಯೆ ಐತಲ್ಲ ಇದ್ರದ್ದು ಅಪೋಸಿಟ್ ಸೈನ್, ಇಲ್ಲಿ -3 ಐತಂದ್ರೆ ಇಲ್ಲಿ +3 ತಗೋಬೇಕು, ಇಲ್ಲಿ +3 ಇದ್ದಿತ್ತಂದ್ರೆ ಇಲ್ಲಿ -3 ತಗೋಬೇಕು. ಅರ್ಥ ಆಗತ್ರಿ? ಸೊ ಇಲ್ಲಿ -3 ಐತ್ರಿ, ಇಲ್ಲಿ ಏನ್ ಮಾಡ್ರಿ +3 ಬರ್ಕೋರಿ. ಆಮೇಲೆ ಇದನ್ನ x² ಕೋಯಿಫಿಷಿಯಂಟ್ ಜೊತೆ ಭಾಗ ಮಾಡೋದನ್ನ ಮರಿಬೇಡ್ರಿ. x² ಕೋಯಿಫಿಷಿಯಂಟ್ ಈ ಸದ್ಯಕ್ಕೆ ಏನೂ ಇಲ್ಲ, 1 ಐತ್ರಿ. ಸೊ ಅದಕ್ಕೆ ಇಲ್ಲಿ 1 ಬರೀ. ಸೊ ಇದ ನಿಮ್ದು ಫಸ್ಟ್ ರೂಟ್ 2, ಆಮೇಲೆ ಇನ್ನೊಂದು ರೂಟ್ ಏನೈತ್ರಿ 3. ಸೊ ಆಗಲೇ ನಾವು ಇಲ್ಲಿ ಬೇಸಿಕ್ ಮೆಥಡ್ಲೆ ಸಾಲ್ವ್ ಮಾಡಿದಾಗು ಅವಾಗೂ ನಮ್ದು ರೂಟ್ ಏನ್ ಬಂದಿತ್ರಿ 2 ಮತ್ತು 3 ಬಂದಿತ್ರಿ. ಸೊ ಈ ರೀತಿ ನಾವು ಕಡಿಮೆ ಟೈಮ್ದಾಗ ಮಾಡಬಹುದು. ಆಕ್ಚುಲಿ ಈ ಕ್ವಶನ್ 10 ಸೆಕೆಂಡ್ದಾಗ ಸಾಲ್ವ್ ಮಾಡೋದ್ರಿ. ಹೆಂಗ ಅದಕ್ಕೂ ಒಂದು ಟ್ರಿಕ್ ಐತಿ, ಅದನ್ನ ಹೇಳ್ತೇನೆ ನಾನು, ಸ್ಲೋಲಿ ಹೋಗುಣ್ರಿ. ರೈಟ್. ಓಕೆ. ಸೊ ಇದು ಒಂದೇ ಈಕ್ವೇಶನ್ ರೀ, ಇದ್ರದ್ದು ನಾನು ಎರಡು ರೂಟ್ಸ್ ಕಂಡು ಹಿಡಿದೇನ್ರಿ. ಸೊ ಇವು ಏನದಾವ್ರಿ ಎಕ್ಸ್ ವ್ಯಾಲ್ಯೂ ಅದಾವ. ಬಟ್ ಇಲ್ಲಿ ಇನ್ನೊಂದು ಈಕ್ವೇಶನ್ ಐತ್ರಿ. ಓಕೆ. ಆ ಇನ್ನೊಂದು ಈಕ್ವೇಶನ್ ನಾನು ಇಲ್ಲಿ ಬರ್ಕೊಂತೇನ್ರಿ. ಸೊ ಅದು ಏನೈತ್ರಿ 3y², ಓಕೆ, ಪ್ಲಸ್ 13y, ಓಕೆ, ಆಮೇಲೆ +12 = 0. ರೈಟ್. ಫೈನ್. ಈಗ ನೋಡ್ರಿ, ಈಗ ಇವನ್ನೆರಡು ಗುಣಾಕಾರ ಮಾಡ್ರಿ, ಎಷ್ಟಾಕತ್ತಿ 36 ಆಕತ್ರಿ.
ಹೌದಲ್ರಿ? ಈ 36ನ ಎರಡು ಸಂಖ್ಯೆಗೆ ನೀವು ಒಡ್ಕೋರಿ, ಎರಡು ಸಂಖ್ಯೆಗ ನೀವು ಸ್ಪ್ಲಿಟ್ ಮಾಡ್ಕೋರಿ. ಯಾವ ರೀತಿ ಮಾಡ್ಕೊಡಿ ಅಂದ್ರೆ ಇವು ಎರಡೂ ಸಂಖ್ಯೆನ ನೀವು ಗುಣಾಕಾರ ಮಾಡಿದಾಗ 36 ಬರ್ಬೇಕು. ಆ ಎರಡೂ ಸಂಖ್ಯೆನ ನಾವು ಕೂಡಿಸಿದ್ರ ಅಥವಾ ಕಳೆದ್ರ ನಿಮಗೆ 13 ಬರ್ಬೇಕ್ರಿ. ಸೊ ಹಂಗಾದ್ರೆ ಯಾವ ಎರಡು ಸಂಖ್ಯೆ ಅದಾವ್ರಿ ಸರ್? ನೋಡ್ರಿ 36 ಅಂತಂದ್ರೆ 9 4s ಕರೆಕ್ಟ್. 9 4s 36, 9 + 4 13. ಅಂದ್ರೆ ಅವು ಎರಡು ಸಂಖ್ಯೆ ಏನದವ್ರಿ? 9 ಮತ್ತು 4 ಅದಾವ್ರಿ. ಬಟ್ ಇವು ರೂಟ್ ಅಲ್ಲ. ಈಗ ಇದ್ರದ್ದು ರೂಟ್ ನೋಡ್ರಿ. ಸೊ ಫಸ್ಟ್ ರೂಟ್ R1, ಇದ್ರದ್ದು ಫಸ್ಟ್ ರೂಟ್ ಏನಾಕತ್ರಿ? ನಾ ಏನ್ ಹೇಳಿನ್ರಿ, ಇದ್ರದ್ದು ಅಪೋಸಿಟ್ ಸೈನ್. ಸೊ ಇಲ್ಲಿ 9 ಐತ್ರಿ, 9ದ ಅಪೋಸಿಟ್ ಸೈನ್ ಅಂದ್ರೆ +9 ಐತಂದ್ರೆ ಇಲ್ಲಿ ಏನ್ ಬರೀಬೇಕಂತ ಹೇಳಿನ್ರಿ ನಾನು? -9 ಬರೀರಿ. ಆಮೇಲೆ ಬರದ್ಮೇಲೆ ತೆಳಗಡೆ ಏನ್ ಮಾಡಂತ ಹೇಳಿನ್ರಿ? x² ಕೊಯಿಫಿಷಿಯಂಟ್ಲಿ ಡಿವೈಡ್ ಮಾಡ್ರಿ. ಸೊ ಇದು y² ಐತ್ರಿ ಇಲ್ಲಿ. ಓಕೆ, ಇಲ್ಲಿ x² ಐತ್ರಿ, ಇಲ್ಲಿ y². ಇಲ್ಲಿ y² ಏನೈತಲ್ಲ ಇದ್ರದ್ದು ಕೊಯಿಫಿಷಿಯಂಟ್ಲಿ ಡಿವೈಡ್ ಮಾಡ್ರಿ. ಸೊ ಇದ್ರದ್ದು ಕೊಯಿಫಿಷಿಯಂಟ್ ಎಷ್ಟೈತ್ರಿ? 3 ಐತ್ರಿ. ಸೊ 3 ಲೆ ಡಿವೈಡ್ ಮಾಡ್ರಿ. ಸೊ 3 ಲೆ ಡಿವೈಡ್ ಮಾಡಿದಾಗ ಸೊ 3 1s 3 3s. ಸೊ -3 ಇದ್ರದ್ದು ನಿಮ್ದು ಫಸ್ಟ್ ರೂಟ್ ಬರ್ತೈತಿ. ಕ್ಲಿಯರ್? ರೈಟ್. ಅದೇ ರೀತಿ ಸೆಕೆಂಡ್ ರೂಟ್ ನೋಡ್ರಿ, ಇದ್ರದ್ದು ಸೆಕೆಂಡ್ ರೂಟ್. ಸೊ ಇದು 4 ಐತ್ರಿ, ಈ ಕಡೆ ಬಂತಂದ್ರ -4. ನಾ ಹೇಳಿ ನಿಮಗೆ, ಪಾಸಿಟಿವ್ ಇದ್ರ ನೆಗೆಟಿವ್ ಮಾಡ್ರಿ, ನೆಗೆಟಿವ್ ಇದ್ರ ಪಾಸಿಟಿವ್ ಮಾಡ್ರಿ, ಸಿಂಪಲ್. ಓಕೆ, ಸೊ ಇಲ್ಲಿ ಪ್ಲಸ್ ಇದ್ರ ಮೈನಸ್, ಮೈನಸ್ ಇದ್ರ ಪ್ಲಸ್, ಅಪೋಸಿಟ್ ಸೈನ್ ಡಿವೈಡೆಡ್ ಬೈ ಕೋಯಿಫಿಷಿಯಂಟ್ ಆಫ್ y². y² ಕೋಯಿಫಿಷಿಯಂಟ್ ಎಷ್ಟೈತ್ರಿ? 3 ಐತಿ. ಸೊ ಈಗ ಇದು ಸಿಂಪ್ಲಿಫೈ ಆಗಂಗಿಲ್ಲ. ಸೊ ಇಷ್ಟ ಇಟ್ಬಿಡ್ರಿ. ಸೊ ಫಸ್ಟ್ ನಿಮಗೆ ಎರಡು ಇಕ್ವೇಶನ್ಸ್ ಕೊಟ್ಟಿರ್ತಾರ್ರಿ. ಈ ಎರಡು ಇಕ್ವೇಶನ್ಸ್ ಎರಡು ರೂಟ್ಸ್ ಇರ್ತಾವ್ರಿ, R1 R2. ಈ ಈಕ್ವೇಶನ್ ಎರಡು ರೂಟ್ಸ್ ಇರ್ತಾವ್ರಿ, ಒಂದು R1 ಇನ್ನೊಂದು R2. ಕ್ಲಿಯರ್? ಈಗ ನೀವು ಇದ್ರು ಎರಡು ರೂಟ್ಸ್ ಮತ್ತು ಇದ್ರು ಎರಡು ರೂಟ್ಸ್ ನ ನೀವು ಕಂಪ್ಯಾರಿಸನ್ ಮಾಡ್ಬೇಕ್ರಿ. ಆ ಕಂಪ್ಯಾರಿಸನ್ ಮಾಡಿದ ಮೇಲೆ ಇದ್ರಾಗಿಂತ ಬರುವಂತ ಕನ್ಕ್ಲೂಷನ್ ಯಾವ್ದು ಕರೆಕ್ಟ್ ಐತಿ ಅಂತ ಹೇಳ್ಬೇಕು ಅವ್ರು. ಸೊ ಈಗ ಕಂಪ್ಯಾರಿಸನ್ ಹೆಂಗ್ ಮಾಡುದ್ರಿ ನೋಡ್ರಿ. ಫಸ್ಟ್ ಇಲ್ಲಿ ಎಕ್ಸ್ ಬರೀರಿ, ಆಮೇಲೆ ಇಲ್ಲಿ y ಬರೀರಿ. ಓಕೆ, ಸೊ ಇಲ್ಲಿ ಏನ್ ಮಾಡ್ರಿ, ಫಸ್ಟ್ ಎಕ್ಸ್ ರೂಟ್ಸ್ ಏನದಾವ್ರಿ? 2 ಮತ್ತು 3 ಐತಿ, ಕರೆಕ್ಟಾ? ಸೊ ಏನ್ ಮಾಡ್ರಿ, ಇದು 2 ಎರಡು ಸಲ ಬರ್ಕೋರಿ. ಫಸ್ಟ್ ರೂಟ್ ಏನೈತ್ಲ ಅದನ್ನ ಎರಡು ಸಲ ಬರ್ಕೋರಿ. ಆಮೇಲೆ 3 ಏನೈತ್ಲ ಅದನ್ನು ಎರಡು ಸಲ ಬರ್ಕೋರಿ. ಬರ್ಕೊಂಡ್ರಿ? ರೈಟ್. ಬಟ್ ಇದ್ರ ರೂಟ್ಸ್ ಏನದಾವಲ್ಲ ಇವನ್ ಏನ್ ಮಾಡ್ರಿ, ಮೊದಲು -3 ಬರ್ಕೋರಿ ಇಲ್ಲೇ, ಆಮೇಲೆ ಈ ರೂಟ್ ಬರ್ಕೋರಿ, -4/3 ಬರ್ಕೋರಿ, ಆಮೇಲೆ ಮತ್ತೆ -3 ಬರ್ಕೋರಿ, ಆಮೇಲೆ -4/3 ಬರ್ಕೋರಿ. ಈ ರೀತಿ ಇದು ಡಬಲ್ ಡಬಲ್ ಬರೀರಿ. ಇದು ಏನ್ ರೂಟ್ಸ್ ಅದಾವಲ್ಲ ಒಂದ್ ಆದ್ಮೇಲೆ ಇನ್ನೊಂದು ರೂಟ್ ಬರೀರಿ. ಅರ್ಥ ಐತ್ರಿ? ಈಗ ಇವ್ರಿಬ್ರ ಮಧ್ಯೆ ನಾವು ಕಂಪ್ಯಾರಿಸನ್ ಮಾಡ್ಬೇಕಾಗೈತ್ರಿ. ಸೊ ಯಾವ್ದು ದೊಡ್ಡದೈತಿ ಯಾವ್ದು ಸಣ್ಣದೈತಿ ಇದನ್ನ ಕಂಪ್ಯಾರಿಸನ್ ನಾವು ಮಾಡ್ಬೇಕಾಗೈತಿ. ಈಗ ನೀವೇ ಹೇಳ್ರಿ, ಈ ಎರಡೂ ಒಳಗಡೆ ಯಾವ್ದು ದೊಡ್ಡದೈತ್ರಿ? ಇದು ಪ್ಲಸ್ ಐತಿ, ಇದು ಮೈನಸ್ ಐತ್ರಿ. ಆಬ್ವಿಯಸ್ಲಿ ಪ್ಲಸ್ ಇದ್ದಿದ್ ವ್ಯಾಲ್ಯೂ ದೊಡ್ಡದಾಗ್ತೈತಿ, ಆಬ್ವಿಯಸ್ಲಿ. ಈಗ ಇವು ಎರಡು ಯಾವ್ದು ದೊಡ್ಡದೈತ್ರಿ? ಇವು ಎರಡು ಆಬ್ವಿಯಸ್ಲಿ ಪ್ಲಸ್ ಇದ್ದಿದ್ ದೊಡ್ಡದಾಗ್ತೈತಿ. ಇದು ಪ್ಲಸ್ ಐತಿ, ಇದು ನೆಗೆಟಿವ್ ಐತಿ, ಹೌದಲ್ರಿ? ಈಗ ಇವ್ರಿಬ್ರೊಳಗೆ ಯಾವ್ದು ದೊಡ್ಡದೈತ್ರಿ? ಇದು ದೊಡ್ಡದೈತ್ರಿ. ಇವು ಎರಡು ಯಾವ್ದು ದೊಡ್ಡದೈತ್ರಿ? ಇದು ದೊಡ್ಡದೈತಿ. ಸೊ ಇಲ್ಲಿದಿಂತ್ರ ನೀವ್ ಏನ್ ಅಬ್ಸರ್ವ್ ಮಾಡಿದ್ರಿ, ಎಲ್ಲಾ ರೂಟ್ಸ್ ಒಳಗಡೆ ಎಕ್ಸ್ ದೊಡ್ಡದೈತಿ. ಸೊ ಎಲ್ಲಾ ರೂಟ್ಸ್ ಒಳಗೂ ಎಕ್ಸ್ ದೊಡ್ಡದೈತಲ್ಲ, ಸೊ ಅದಕ್ಕೆ ನಾವು ಇಲ್ಲಿ ಏನ್ ಹೇಳ್ತೀವಿ, ಎಕ್ಸ್ ಇಸ್ ಗ್ರೇಟರ್ ದೆನ್ ವೈ ಅಂತ ಹೇಳ್ತೀವಿ. ಓಕೆ, ಸೊ ಎಕ್ಸ್ ಇಸ್ ಗ್ರೇಟರ್ ದೆನ್ ವೈ ಅಂದ್ರೆ ಆಪ್ಷನ್ ಎ ಇದ್ರದ್ದು ಕರೆಕ್ಟ್ ಆನ್ಸರ್ ಆಗೈತಿ. ಕ್ಲಿಯರ್? ಈಗ ಹಂಗ ಎಕ್ಸಾಂಪಲ್ ಹೇಳ್ತೇನ್ರಿ ನಾನು. ಓಕೆ, ಎಕ್ಸಾಂಪಲ್ ಹೇಳ್ತೇನೆ ನಾನು. ಸಪೋಸ್ ಈಗ ನಿಮ್ದು ರೂಟ್ಸ್ ಹಿಂಗ್ ಬಂದಿದ್ದು ಅಂತ ತಿಳ್ಕೊರಿ. ಈಗ 2 2 ಓಕೆ 4 4 ಐತೆ ಅಂತ ತಿಳ್ಕೊರಿ. ಓಕೆ, ಆಮೇಲೆ ಇಲ್ಲಿ 2 3 2 3 ಹಿಂಗ್ ತಗೊಳ್ರಿ. ಸೊ ಇವೆರಡು ಸಮ ಅದಾವ್ರಿ. ಇದು ಎಕ್ಸ್ ರೂಟ್ ಐತೆ ಅಂದ್ಕೋರಿ, ಇದು ವೈ ರೂಟ್ ಐತೆ ಅಂದ್ಕೋರಿ. ಇಲ್ಲಿ ಇದು ದೊಡ್ಡದೈತ್ರಿ. ಓಕೆ, ಇಲ್ಲಿ ಇದು ದೊಡ್ಡದೈತ್ರಿ, ಕರೆಕ್ಟ್? ಸೊ ಹಿಂಗ ಆದಾಗ ಓಕೆ ಒಂದ್ ಸಲ ಸ್ಮಾಲರ್ ದೆನ್ ಮತ್ತು ಒಂದ್ ಸಲ ಗ್ರೇಟರ್ ದೆನ್ ಬಂತಂತ ತಿಳ್ಕೊರಿ. ಒಂದ್ ಸಲ ಸಣ್ಣದು ಒಂದ್ ಸಲ ದೊಡ್ಡದು ಈ ರೀತಿ ಬಂತಂದ್ರೆ ಇಲ್ಲಿ ನಾವು ಏನ್ ಹೇಳ್ತೀವಿ, ರಿಲೇಷನ್ ನಾಟ್ ಪಾಸಿಬಲ್ ಅಂತ ಹೇಳ್ತೀವಿ. ಓಕೆ, ಏನ್ ಹೇಳ್ತೀವಿ? ರಿಲೇಷನ್ ನಾಟ್ ಪಾಸಿಬಲ್ ಅಂತ ಹೇಳ್ತೀವಿ. ಒಂದ್ ವೇಳೆ ಒಂದು ಸಣ್ಣದು ಒಂದು ದೊಡ್ಡದು ಒಂದ್ ಸಲ ಬಂತಪ್ಪ ಅಂತಂದ್ರೆ ಇಲ್ಲಿ ನಾವ್ ಏನ್ ಹೇಳ್ತೀವಿ, ರಿಲೇಷನ್ ನಾಟ್ ಪಾಸಿಬಲ್. ಈಗ ಎಕ್ಸಾಂಪಲಿಗೆ ಹಂಗ ಎಕ್ಸಾಂಪಲಿಗೆ ನಾ ಹೇಳಾಕತ್ತೀನ್ರಿ ನಿಮ್ಗ. ಇದು ಇಲ್ಲಿ ಗ್ರೇಟರ್ ಐತ್ರಿ. ಓಕೆ, ಇದು ಇಲ್ಲಿ ಗ್ರೇಟರ್ ಐತ್ರಿ, ಆಮೇಲೆ ಇಲ್ಲೂ ಹಿಂಗ್ ಗ್ರೇಟರ್ ಐತ್ರಿ, ಇಲ್ಲೂ ಗ್ರೇಟರ್ ಐತ್ ಅಂತ ಅನ್ಕೋರಿ ಎಕ್ಸಾಂಪಲಿಗೆ. ಓಕೆ, ಸೊ ಹಿಂಗ್ ಕೇಸ್ ಇತ್ತು ಅಂತ ತಿಳ್ಕೊರಿ. ಒಂದ್ ಕಡೆ ಈಕ್ವಲ್ ಐತ್ರಿ, ಇನ್ನೊಂದ್ ಕಡೆ ಸ್ಮಾಲರ್ 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 ಐತ್ ಅಂತ ತಿಳ್ಕೊರಿ. ಸೊ ಈ ಕೇಸ್ ಒಳಗೆ ಏನಾಗ್ತದ್ರಿ, ಎಕ್ಸ್ ಈಸ್ ಸ್ಮಾಲರ್ ಆರ್ ಈಕ್ವಲ್ಸ್ ಟು ವೈ, ಈ ಆಪ್ಷನ್ ಆಗ್ತದ್ರಿ.
ಈ ತರ ಒಂದ್ ವೇಳೆ ಪ್ಯಾಟರ್ನ್ ಫಾಲೋ ಮಾಡ್ತಿತ್ತಂದ್ರ ಅದು ಈಕ್ವಲ್ ಇಲ್ಲೇ ಬರ್ಬೇಕಂತ ಏನಿಲ್ಲ, ಇಲ್ಲಿ ಎಲ್ಲೂ ಒಂದ್ ಕಡೆ ಈಕ್ವಲ್ ಬರ್ಬೋದ್ರಿ. ಕ್ಲಿಯರ್? ಸೊ ಇದಕ್ಕೆ ಏನಾಗ್ತದ್ರಿ ಈಕ್ವಲ್. ಅಥವಾ ಇದ ಒಂದ್ ವೇಳೆ ಈ ರೀತಿ ಬಂತಂತ ತಿಳ್ಕೊರಿ, ಇಲ್ಲಿ ಗ್ರೇಟರ್ ದೆನ್ ಈಕ್ವಲ್ಸ್ ಟು ಗ್ರೇಟರ್ ದೆನ್ ಈಕ್ವಲ್ಸ್ ಟು, ಅಥವಾ ಇಲ್ಲೂ ಗ್ರೇಟರ್ ದೆನ್ ಬಂತಂತ ತಿಳ್ಕೊರಿ. ಸೊ ಈ ಕಡೆ ಎಕ್ಸ್ ಐತ್ರಿ, ಈ ಕಡೆ ವೈ ಐತಂದ್ರ ಈ ಕೇಸ್ ಒಳಗೆ ನಿಮ್ದು ಆನ್ಸರ್ ಏನಾಗ್ತೈತ್ರಿ, ಎಕ್ಸ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು ವೈ, ಈ ರೀತಿ ಆಗ್ತೈತಿ. ಒಂದ್ ವೇಳೆ ಎಲ್ಲಾ ಈಕ್ವಲ್ ಬಂದು ಅಂದ್ರ ಅವಾಗೂ ಎಲ್ಲಾ ಈಕ್ವಲ್ ಅಂತ ಆಗ್ತಾವ್ರಿ. ಸೊ ಇಲ್ಲಿ ಏನ್ ಆಪ್ಷನ್ಸ್ ಕೊಟ್ಟಿದಾರ ನೋಡ್ರಿ. ಸೊ ಈ ಆಪ್ಷನ್ ಬಗ್ಗೆನೂ ನಾನು ನಿಮ್ಗೆ ಹೇಳಿನ್ರಿ, ಈ ಆಪ್ಷನ್ ಬಗ್ಗೆನೂ ಹೇಳಿನ್ರಿ. ಒಂದ್ ವೇಳೆ ಎಲ್ಲಾ ಸಮವಾಗಿದ್ದು ರಿಲೇಷನ್ ನಾಟ್ ಪಾಸಿಬಲ್ ಅಂತ ಕೊಟ್ಟನ್ರಿ. ನಾ ಏನ್ ಹೇಳಿನ್ರಿ, ರಿಲೇಷನ್ ನಾಟ್ ಪಾಸಿಬಲ್ ಯಾವಾಗ ಬರ್ತೈತಿ, ಎಕ್ಸ್ ಮತ್ತು ವೈ ಇದ್ದಾಗ ಒಂದು ಗ್ರೇಟರ್ ದೆನ್ ಒಂದು ಸ್ಮಾಲರ್, ಈ ತರ ಬಂತಂತ ತಿಳ್ಕೊರಿ. ಒಂದು ಗ್ರೇಟರ್ ದೆನ್ ಒಂದು ಸ್ಮಾಲರ್ ದೆನ್ ಅಂತ ಬಂತಂದ್ರ ಅವಾಗ ನಾವ್ ಏನ್ ಹೇಳ್ತೀವಿ, ರಿಲೇಷನ್ ನಾಟ್ ಪಾಸಿಬಲ್ ಅಂತ ಹೇಳ್ತೀವಿ. ರೈಟ್? ಸೊ ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ನಿಮ್ಗೆಲ್ಲರಿಗೂ ಅರ್ಥ ಆಗೈತೆ ಅಂತ ಅನ್ಕೊಂಡೇನ್ರಿ ನಾನು. ಓಕೆ, ಅರ್ಥ ಆಗಾಕತೈತೆ ಅಂತ ಅನ್ಕೊಂಡೇನ್ರಿ. ಸ್ವಲ್ಪ ಇದು ಫಸ್ಟ್ ಕ್ವಶನ್ ಐತಲ್ಲ, ಸ್ವಲ್ಪ ಟೈಮ್ ತಗೊಂತೈತ್ರಿ, ಅರ್ಥ ಮಾಡ್ಕೋರಿ. ಸ್ವಲ್ಪ ಇದು ಟೈಮ್ ತಗೊಂತೈತ್ರಿ. ರೈಟ್? ಓಕೆ, ಈಗ ಮೈ ಡಿಯರ್ ಸ್ಟೂಡೆಂಟ್ಸ್, ಇದನ್ನ ಆಕ್ಚುಲಿ ಇಷ್ಟು ಮಾಡೋದು ಅವಶ್ಯಕತೆ ಇದ್ದಿರ್ಲಿಲ್ರಿ ಈ ಕ್ವಶನ್. ಆಕ್ಚುಲಿ ಈಗ ನಾನು ನಿಮಗೊಂದು ಟೇಬಲ್ ಕೊಡ್ತೇನ್ರಿ. ಓಕೆ, ಈ ಕ್ವಶನ್ 10 ಸೆಕೆಂಡ್ಸ್ ದಾಗ ಮಾಡ್ಬೋದಾಗಿತ್ತು ನಾವು, ಓನ್ಲಿ 10 ಸೆಕೆಂಡ್ಸ್. ಇಷ್ಟೆಲ್ಲ ಮಾಡೋದು ಅವಶ್ಯಕತೆನೇ ಇದ್ದಿರ್ಲಿಲ್ರಿ. ಮತ್ತೆ ಯಾಕೆ ಮಾಡಿದ್ರಿ ಸರ್ ನೀವು? ಫಸ್ಟ್ ಕ್ವಶನ್ ಐತಲ್ಲ, ನಿಮ್ಗೆ ಡೀಟೇಲ್ ಆಗಿ ಸಾಲ್ವ್ ಮಾಡಿ ತೋರ್ಸಾಕತ್ತೇನ್ರಿ. ಬಟ್ ಈ ಕ್ವಶನ್ 10 ಸೆಕೆಂಡ್ ದಾಗ ಮಾಡ್ಬೋದಾಗಿತ್ರಿ. ಅದು ಹೆಂಗಂತಂದ್ರ, ಓಕೆ, ಒಂದು ಸಲ ಇಲ್ಲಿ ನೋಡ್ರಿ, ಯಾವಾಗ್ಲೂ ನೆನ್ಪಿಟ್ಕೋರಿ, ಯಾವಾಗ್ಲೂ ನಮ್ದು ಕ್ವಾಡ್ರಾಟಿಕ್ ಇಕ್ವೇಶನ್ ax² ಪ್ಲಸ್ ಆರ್ ಮೈನಸ್ bx ಪ್ಲಸ್ ಆರ್ ಮೈನಸ್ c ಈಕ್ವಲ್ ಟು 0 ಈ ಫಾರ್ಮ್ದಾಗ ಇರ್ತೈತ್ರಿ. ಈಗ ಇಲ್ಲಿ ಸಪೋಸ್ ಒಂದ್ ವೇಳೆ ನಾನು ಬಿ ತಗೊಂಡ್, ಈ ಬಿ ಅಷ್ಟ ತಗೊಂತೇನ್ರಿ. ಇಲ್ಲಿ ಬಿ, ಆಮೇಲೆ ಇದು ಸಿ, ಆಮೇಲೆ ಇದು ಫಸ್ಟ್ ರೂಟ್. ಇಲ್ಲಿ 2 ರೂಟ್ಸ್ ಕಂಡಿಡಿತೀವಿಲ್ರಿ ನಾವು, ಇದು ಫಸ್ಟ್ ರೂಟ್, ಇದು ಸೆಕೆಂಡ್ ರೂಟ್. ಸೊ ಅದರಾಗಿಂದ ಇದು ಫಸ್ಟ್ ರೂಟ್ ಐತ್ರಿ, ಆಮೇಲೆ ಇದು ರೂಟ್ ಸೆಕೆಂಡ್ ರೂಟ್ ಐತ್ರಿ. ಓಕೆ, ಇದು ಸೆಕೆಂಡ್ ರೂಟ್ ಐತ್ರಿ. ರೈಟ್? ಸೊ ಇಲ್ಲಿ ನೋಡ್ರಿ, ಈಗ ಸಪೋಸ್ ಇದು ಪ್ಲಸ್, ಓಕೆ, ಇದು ಮೈನಸ್, ಇದು ಪ್ಲಸ್, ಇದು ಮೈನಸ್, ಈ ರೀತಿ ನಾವು ಅರೇಂಜ್ಮೆಂಟ್ ಮಾಡಿದೀವಿ ಅಂತ ಅನ್ಕೋರಿ. ಅಂದ್ರ ಫಸ್ಟ್ ರೂಟ್ ಪಾಸಿಟಿವ್ ಐತ್ರಿ, ಆಮೇಲೆ ಅಂದ್ರ ಬಿ ಏನ್ ರೂಟ್ಸ್ ಅದಾವ ನೋಡ್ರಿ. ಸಪೋಸ್ ಇವು ಏನಾದ್ರು ಪಾಸಿಟಿವ್, ಇದು ನೆಗೆಟಿವ್, ಇದು ಪಾಸಿಟಿವ್ ಮತ್ತು ಇದು ನೆಗೆಟಿವ್. ಓಕೆ, ಈ ಪ್ಯಾಟರ್ನ್ ದಾಗ ಇತ್ತಂತ ಅನ್ಕೋರಿ. ರೈಟ್? ಸೊ ಆಮೇಲೆ ಇಲ್ಲಿ ಪಾಸಿಟಿವ್ ಅಂತ ತಗೊಳ್ರಿ ನಾವು. ಓಕೆ, ಇಲ್ಲೂ ಪಾಸಿಟಿವ್ ಅಂತ ತಗೊಳ್ರಿ. ಓಕೆ, ಸಪೋಸ್ ಇದು ಪಾಸಿಟಿವ್ ಐತ ಅಂತ ಅನ್ಕೋರಿ, ಇದು ರೂಟ್ ಏನೈತ್ರಿ, ಇದು ಪಾಸಿಟಿವ್ ಐತಿ. ಸಪೋಸ್ ನಿಮ್ದ ಬಿ ನೆಗೆಟಿವ್ ಐತಿ, ಆಮೇಲೆ ಸಿ ಪಾಸಿಟಿವ್ ಇತ್ತಂದ್ರ ಈ ಕೇಸ್ ಒಳಗಡೆ ನಿಮ್ಮ 2 ರೂಟ್ಸ್ ಏನದಾವ ನೋಡ್ರಿ, ಇವು ಪಾಸಿಟಿವ್ ಬರ್ತಾವ್ರಿ. ಓಕೆ, 2 ರೂಟ್ಸ್ ಏನದಾವಲ್ಲ ಇವು ಪಾಸಿಟಿವ್ ಬರ್ತಾವ್ರಿ. ಆಮೇಲೆ ಒಂದ್ ವೇಳೆ ನಿಮ್ದು ಬಿ ಪಾಸಿಟಿವ್ ಐತ್ರಿ, ಆಮೇಲೆ ಸಿ ಒಂದ್ ವೇಳೆ ಅದು ಪಾಸಿಟಿವ್ ಐತಿ ಅಂತಂದ್ರ, ಓಕೆ, ಬಿ ಪಾಸಿಟಿವ್ ಐತ್ರಿ, ಸಿನು ಪಾಸಿಟಿವ್ ಐತಂದ್ರ ಈ ಕೇಸ್ ಒಳಗ 2 ರೂಟ್ಸ್ ನಿಮಗೆ ಏನದಾವಲ್ಲ ನೆಗೆಟಿವ್ ಬರ್ತಾವ್ರಿ. ಓಕೆ, ಈಗ ಇಲ್ಲೂ ನೀವು ನೋಡ್ಬೋದ್ರಿ, ಇಲ್ಲಿ ಬಿ ಪಾಸಿಟಿವ್ ಐತ್ರಿ, ಸಿನು ಪಾಸಿಟಿವ್ ಐತ್ರಿ. ಸೊ ಬಿ ಪಾಸಿಟಿವ್ ಐತ್ರಿ, ಸಿನು ಪಾಸಿಟಿವ್ ಐತಿ. ಇದ್ರ 2 ರೂಟ್ಸ್ ಏನ್ ಬಂದಾವ್ರಿ, ನೆಗೆಟಿವ್ ಬಂದಾವ್. ಹೌದಲ್ರಿ? ಆಮೇಲೆ ಈ ಉಳಿದ 2 ಕೇಸ್ ಒಳಗಡೆ ಸಪೋಸ್ ಇಲ್ಲಿ ಒಂದ್ ವೇಳೆ ಮೈನಸ್ ಅಂತ ತಗೊಳ್ರಿ, ಬಿ ಪಾಸಿಟಿವ್ ಐತಿ, ಸಿ ಇತ್ತಂದ್ರ ಒಂದ್ ರೂಟ್ ಮೈನಸ್ ಬರ್ತೈತ್ರಿ, ಒಂದ್ ರೂಟ್ ಪಾಸಿಟಿವ್ ಬರ್ತೈತ್ರಿ. ಇಲ್ಲಿ ಒಂದ್ ರೂಟ್ ಪ್ಲಸ್ ಬರ್ತೈತ್ರಿ, ಒಂದ್ ರೂಟ್ ಮೈನಸ್ ಬರ್ತೈತ್ರಿ. ಓಕೆ, ಇದು ಟೇಬಲ್ ನಿಮಗ್ ಗೊತ್ತಿರಲ್ರಿ. ಓಕೆ, ಈ ಟೇಬಲ್ ಏನೈತ್ಲಾ ಇದು ನಿಮಗ್ ಗೊತ್ತಿರಲ್ರಿ. ರೈಟ್? ಸೊ ಏನ್ ಹೇಳ್ರಿ ನೋಡ್ರಿ, ನಾನು ಇಲ್ಲಿ ನಿಮ್ಗ ಇದನ್ನ ಸಾಲ್ವ್ ಮಾಡಿ ತೋರಿಸ್ತೇನ್ರಿ. ಈ ಕ್ವಶನ್ ಸೆಕೆಂಡ್ಸ್ ದಾಗ ಯಾವ ರೀತಿ ಉತ್ತರ ಮಾಡಬಹುದು, ವಿದಿನ್ ಸೆಕೆಂಡ್ಸ್ 10 ಸೆಕೆಂಡ್ಸ್ ದಾಗ ಇದನ್ನ ಹೆಂಗ್ ಆನ್ಸರ್ ಮಾಡಬಹುದು, ಸ್ವಲ್ಪ ಇಲ್ಲಿ ಕೇಳ್ರಿ. ನಾ ಈಗ ಜಸ್ಟ್ ಏನ್ ಹೇಳಿನ್ರಿ, ಸಪೋಸ್ ನಿಮ್ದ ax² ಪ್ಲಸ್ ಆರ್ ಮೈನಸ್ bx ಪ್ಲಸ್ ಆರ್ ಮೈನಸ್ c ಈಕ್ವಲ್ ಟು 0. ಆಮೇಲೆ ನೆಲ್ಪಿರ್ಲ್ರಿ, ಯಾವಾಗ್ಲೂ ಎ ಪಾಸಿಟಿವ್ ವ್ಯಾಲ್ಯೂ ಇರ್ಬೇಕ್ರಿ, ಎ ಪಾಸಿಟಿವ್ ಇರ್ಬೇಕ್ರಿ. ಅಂದ್ರೆ ಫಸ್ಟ್ ವ್ಯಾಲ್ಯೂ ಯಾವಾಗ್ಲೂ ಇದು ಪಾಸಿಟಿವ್ ಇರ್ಬೇಕ್ರಿ. ರೈಟ್? ಓಕೆ, ಈಗ ನೋಡ್ರಿ, ಈ ಫಸ್ಟ್ ರೂಟ್ ನೋಡ್ರಿ, ಫಸ್ಟ್ ರೂಟ್ ಇಲ್ಲಿ ಏನೈತ್ರಿ, ಇದು ಮೈನಸ್ ಐತಿ. ಅಂದ್ರ ಬಿ ಏನೈತ್ರಿ, ಇದು ಮೈನಸ್ ಐತ್ರಿ. ಸಿ ಏನೈತ್ರಿ, ಪ್ಲಸ್ ಐತ್ರಿ. ಕರೆಕ್ಟ್? ನೋಡ್ರಿ, ಇಲ್ಲಿ ಮೈನಸ್ ಪ್ಲಸ್ ನೋಡ್ರಿ, ಬಿ ಮೈನಸ್ ಐತ್ರಿ, ಆಮೇಲೆ ಸಿ ಪ್ಲಸ್ ಐತ್ರಿ. ಕರೆಕ್ಟ್? ಬಿ ಮೈನಸ್ ಐತ್ರಿ, ಸಿ ಪ್ಲಸ್ ಐತ್ರಿ. ಸೊ ಹಿಂಗಿದ್ದಾಗ ಬಿ ಮೈನಸ್ ಮತ್ತು ಸಿ ಪ್ಲಸ್ ಇದ್ದಾಗ ನಿಮ್ಮ 2 ರೂಟ್ಸ್ ಏನ್ ಬರ್ತಾವ ಅಂತ ಹೇಳಿನ್ರಿ,
ಪಾಸಿಟಿವ್ ಬರ್ತಾವ ಅಂತ ಹೇಳಿನ್ರಿ. ಅಂದ್ರ ನೋಡ್ರಿ ನಂಬರ್ ಬೇಕಾಗಿಲ್ಲ ಈಗ ಸದ್ಯಕ್ಕೆ ನಾ ಹೇಳೋದು ಅರ್ಥ ಮಾಡ್ಕೋರಿ. ಅಂದ್ರ ಇದ್ರ ಎರಡು ರೂಟ್ಸ್ ಅಂದ್ರ R1 ಪಾಸಿಟಿವ್ ಐತ್ರಿ, ಆಮೇಲೆ R2 ಪಾಸಿಟಿವ್ ಐತ್ರಿ. ಕ್ಲಿಯರ್? ಅದೇ ರೀತಿ ಬಿ ಪಾಸಿಟಿವ್ ಆಮೇಲೆ ಸಿನು ಪಾಸಿಟಿವ್ ಇತ್ತಂತ ತಿಳ್ಕೊರಿ. ಓಕೆ, ಇಲ್ಲಿ ನೋಡ್ರಿ ಬಿ ಪಾಸಿಟಿವ್ ಆಮೇಲೆ ಸಿನು ಪಾಸಿಟಿವ್ ಇತ್ತಂದ್ರ ಅವಾಗ ನಮ್ಮ ಎರಡು ರೂಟ್ಸ್ ಏನ್ ಬರ್ತಾವ ಅಂತ ಹೇಳಿನ್ರಿ, ಮೈನಸ್ ಬರ್ತಾವ್ರಿ. ಅಂದ್ರ ಈ ಈಕ್ವೇಶನ್ದು ಎರಡು ರೂಟ್ಸ್ ಮೈನಸ್ ಬರ್ತಾವ್ರಿ. ಅಂದ್ರ ಒಂದನೇ ರೂಟ್ನು ಮೈನಸ್ ಬರ್ತೈತ್ರಿ, ಎರಡನೇ ರೂಟು ಮೈನಸ್ ಬರ್ತೈತಿ. ಈಗ ಈ ಟೇಬಲ್ ನಿಮ್ ಮೈಂಡ್ ಒಳಗೆ ಪ್ರಿಂಟ್ ಇರ್ಬೇಕಿಲ್ಲ. ಈಕ್ವೇಶನ್ ನೋಡಿದ ತಕ್ಷಣ ಈಗ ಇದ್ರ ರೂಟ್ಸ್ ಎರಡು ಪಾಸಿಟಿವ್ ಬರ್ತಾವ, ಇದ್ರ ರೂಟ್ಸ್ ಎರಡು ನೆಗೆಟಿವ್ ಬರ್ತಾವ ಅಂತಂದ್ರ ನನಗೆ ಹೇಳ್ರಿ ಪಾಸಿಟಿವ್ ವ್ಯಾಲ್ಯೂ ಯಾವಾಗ್ಲೂ ದೊಡ್ಡದಿರ್ತೈತ್ರಿ ನೆಗೆಟಿವ್ ಕಿಂತ. ಸೊ ಅಂದ್ರ ಎಕ್ಸ್ ವ್ಯಾಲ್ಯೂ ಎರಡು ಪಾಸಿಟಿವ್ ಅದಾವು, ಈ ವೈ ವ್ಯಾಲ್ಯೂ ಎರಡು ನೆಗೆಟಿವ್ ಅದಾವ ಅಂದ್ರ ನಾ ಕನ್ಫರ್ಮ್ಲಿ ಹೇಳ್ಬೋದ್ರಿ ಎಕ್ಸ್ ಇಸ್ ಗ್ರೇಟರ್ ದನ್ ವೈ ಅಂತ ಹೇಳಿ. ಯಾಕಂತಂದ್ರೆ ಎಕ್ಸ್ ವ್ಯಾಲ್ಯೂ ಏನ್ ಅದಾವ್ರಿ, ಪಾಸಿಟಿವ್ ಅದಾವ್ರಿ, ವೈ ವ್ಯಾಲ್ಯೂ ಎರಡು ರೂಟ್ ಏನ್ ಅದಾವ್ ನೆಗೆಟಿವ್ ಅದಾವ್ರಿ. ಸೊ ಪಾಸಿಟಿವ್ ವ್ಯಾಲ್ಯೂ ಯಾವಾಗ್ಲೂ ದೊಡ್ಡದಾಗಕ್ ಸಾಧ್ಯ ಐತಲ್ಲ ನೆಗೆಟಿವ್ ವ್ಯಾಲ್ಯೂ ಕಿಂತ. ಸೊ ಅಂದ್ರ ಈ ಕ್ವಶನ್ ನಾನು ಈ ಟೇಬಲ್ ಮುಖಾಂತರ, ಈ ಟೇಬಲ್ ನನ್ನ ಮೈಂಡ್ ಒಳಗೆ ಪ್ರಿಂಟ್ ಇತ್ತಂತ ತಿಳ್ಕೊರಿ. ಈ ಕ್ವಶನ್ ದಾಗ ನಾ ಏನೂ ಸಾಲ್ವ್ ಮಾಡೋದು ಅವಶ್ಯಕತೆ ಇರಲಿಲ್ಲ. ಜಸ್ಟ್ ಅವರು ರೂಟ್ಸ್ ಪಾಸಿಟಿವ್ ನೆಗೆಟಿವ್ ಬರ್ತಾವಿಲ್ಲ ಅಂತ ಹೇಳಿ ಚೆಕ್ ಮಾಡಿದ್ರ ನಮಗ ಇಮಿಡಿಯೇಟ್ಲಿ ಆನ್ಸರ್ ಸಿಕ್ಬಿಡ್ತೈತಿ. ರೈಟ್? ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಓಕೆ, ಸೊ ಈ ಟೇಬಲ್ ನೆಲ್ಪಿಟ್ಕೋರಿ. ಓಕೆ, ಟೇಬಲ್ ನೆಲ್ಪಿಟ್ಕೋರಿ. ಈ ಟೇಬಲ್ ಒಳಗಡೆ ನಿಮ್ದು ಯಾವ್ದು ಈಕ್ವೇಶನ್ ಇರ್ಲಿ. ಈಗ ಫಾರ್ ಎಕ್ಸಾಂಪಲ್ ನಾ ಹಂಗ ರ್ಯಾಂಡಮ್ಲಿ ಬರೀತೀನಿ. ಈಗ ಫಾರ್ ಎಕ್ಸಾಂಪಲ್ 6x² ಮೈನಸ್ 4x ಪ್ಲಸ್ ಲೆಟ್ಸ್ ಸೇ 24 ಈಕ್ವಲ್ ಟು 0 ಐತೆ ಅಂತ ಅನ್ಕೋರಿ ಎಕ್ಸಾಂಪಲ್. ಓಕೆ, ಸೊ ಈಗ ನೋಡ್ರಿ, ಈಗ ಇಲ್ಲಿದಿಂತ್ರ ನೀವು ಅಬ್ಸರ್ವ್ ಮಾಡ್ರಿ, ಇದು ಬಿ ಐತ್ರಿ, ಇದು ಸಿ ಐತ್ರಿ. ಸೊ ಬಿ ಏನೈತ್ರಿ ಇಲ್ಲಿ ನೆಗೆಟಿವ್ ಐತ್ರಿ, ಆಮೇಲೆ ಸಿ ಏನೈತ್ರಿ ಇಲ್ಲಿ ಪಾಸಿಟಿವ್ ಐತ್ರಿ. ಸೊ ನೀವು ಚಾರ್ಟ್ದಾಗ ನೋಡ್ರಿ, ಬಿ ನೆಗೆಟಿವ್ ಮತ್ತ ಸಿ ಪಾಸಿಟಿವ್ ಇದ್ದಾಗ ನೋಡ್ರಿ, ಬಿ ನೆಗೆಟಿವ್ ಸಿ ಪಾಸಿಟಿವ್ ಇದ್ದಾಗ ಸೊ ನಮ್ಮ ಎರಡು ರೂಟ್ಸ್ ಏನ್ ಬರ್ತಾವ್ರಿ, ಪಾಸಿಟಿವ್ ನ ಬರ್ತಾವ. ಅಂದ್ರೆ ಈ ಪೂರಾ ಈಕ್ವೇಶನ್ ನೀವು ಏನೂ ಬರ್ಬೋದ್ರಿ, ಅದು 2, 3 ಬರ್ಬೋದ್ರಿ, 5, 6 ಬರ್ಬೋದು, 8, 9 ಏನೂ ಬರ್ಬೋದ್ರಿ. ಬಟ್ ಆ ಎರಡು ವ್ಯಾಲ್ಯೂಸ್ ಏನ್ ಬಂದಿರ್ತಾವ್ರಿ, ಪಾಸಿಟಿವ್ ಬಂದಿರ್ತಾವ್ರಿ. ಅಂದ್ರೆ ಕೆಲವೊಂದು ಸಲ ನಾವು ಆನ್ಸರ್ಸ್ ನ ಸಾಲ್ವ್ ಮಾಡ್ಲಾರ್ದನ ಈ ಟೇಬಲ್ ಮುಖಾಂತರ ಡೈರೆಕ್ಟ್ಲಿ ಆನ್ಸರ್ ಮಾಡ್ಬೋದ್ರಿ. ಮತ್ತೆ ಹಿಂಗ್ ಕ್ವಶನ್ ಬರಂಗಿಲ್ಲ ಅಂತ ತಿಳ್ಕೊಬೇಡ್ರಿ, ಬರ್ತಾವ್ರಿ, ಡೆಫಿನೆಟ್ಲಿ ಬರ್ತಾವ್ರಿ. ರೈಟ್? ಈಗ ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೇನ್ರಿ ನಾ ನಿಮ್ಗ. ಓಕೆ, ಈಗ ಈ ಕ್ವಶನ್ ನೋಡ್ರಿ. ಓಕೆ, ಈ ಕ್ವಶನ್ ನೋಡ್ರಿ. ಸೊ ಇಲ್ಲಿ ಏನೈತ್ರಿ, ಬಿ ಪಾಸಿಟಿವ್ ಐತ್ರಿ, ರೈಟ್? ಈಗ ನೋಡ್ರಿ, ಬಿ ಪಾಸಿಟಿವ್ ಐತ್ರಿ, ಆಮೇಲೆ ಸಿ ನೆಗೆಟಿವ್ ಐತ್ರಿ. ಕರೆಕ್ಟ್? ಸೊ ಈಗ ಜಸ್ಟ್ ನಾ ಏನ್ ಹೇಳಿನ್ರಿ, ಬಿ ಪಾಸಿಟಿವ್ ಐತ್ರಿ, ಆಮೇಲೆ ಸಿ ನೆಗೆಟಿವ್ ಐತ್ರಿ. ಅಂದ್ರ ಇದ್ರದ್ದು ಒಂದ್ ರೂಟ್ ಪಾಸಿಟಿವ್ ಬರ್ತೈತ್ರಿ, ಒಂದ್ ರೂಟ್ ನೆಗೆಟಿವ್ ಬರ್ತೈತಿ. ಕರೆಕ್ಟ್? ಒಂದ್ ರೂಟ್ ಪಾಸಿಟಿವ್ ಬರ್ತೈತ್ರಿ, ಒಂದ್ ರೂಟ್ ನೆಗೆಟಿವ್ ಬರ್ತೈತ್ರಿ. ಸೊ ಇಲ್ಲಿ ನಾ ಸೈಡಿಗೆ ಏನ್ ಬರೀತೀನ್ರಿ, ಒಂದ್ ರೂಟ್ ಪಾಸಿಟಿವ್ ಬರ್ತೈತ್ರಿ, ಆಮೇಲೆ ಒಂದ್ ರೂಟ ನೆಗೆಟಿವ್ ಬರ್ತೈತ್ರಿ. ಆಯ್ತ್ರಿ? ಅಥವಾ ನೀವು ಹಿಂಗ್ ಮಾಡ್ರಿ. ಓಕೆ, ಇದನ್ನ ಏನ್ ಮಾಡ್ರಿ, ಪ್ಲಸ್ x1 ಅಂತ ಬರೀರಿ, ಆಮೇಲೆ ಮೈನಸ್ x2 ಅಂತ ಬರೀರಿ. ಇದ್ರ ರೂಟ್ಸ್ ಇವು ಆಗ್ಬೋದ್ರಿ. ರೈಟ್? ಈಗ ಇಲ್ಲಿ ಎರಡೂ ನೆಗೆಟಿವ್ ಅದಾವ್ರಿ. ಸೊ ಎರಡೂ ನೆಗೆಟಿವ್ ಇದ್ದಾಗ ನಾನೇನ್ ಹೇಳಿನ್ರಿ, ಎರಡೂ ನೆಗೆಟಿವ್ ಇದ್ದಾಗ ಇಲ್ಲೂ ಕೂಡ ಒಂದು ರೂಟ್ ಪಾಸಿಟಿವ್ ಇರ್ತೈತ್ರಿ, ಒಂದು ನೆಗೆಟಿವ್ ಇರ್ತೈತಿ ಅಂತ ಹೇಳಿನ್ರಿ. ಸೊ ಹಂಗಾದ್ರ ಇಲ್ಲಿ ನೋಡ್ರಿ, ಈಗ ಇದ್ರದ್ದು ಒಂದು ರೂಟ್ ಪಾಸಿಟಿವ್ ಇರ್ತೈತಲ್ಲ, ಸೊ y1 ಇದು ಮೈನಸ್ y2 ಅಂತ ತಗೊಂಡ್ರಿ. ಈಗ ಇವ್ರ ಮಧ್ಯನ ಕಂಪ್ಯಾರಿಸನ್ ಮಾಡ್ಬೇಕಾಗೈತಿ. ಸೊ ನಾ ಏನ್ ಹೇಳಿನ್ರಿ, ಫಸ್ಟ್ x1 ಬರೀರಿ, ಆಮೇಲೆ ಮೈನಸ್ x2 ಬರೀರಿ. ಹೌದಾ? ಆಮೇಲೆ ಇದನ್ನ ಏನ್ ಮಾಡ್ರಿ, y1 ಆಮೇಲೆ y2 ಬರೀರಿ. ಇಲ್ಲಿ ಮತ್ತೆ y1 ಮತ್ತೆ y2 ಬರೀರಿ, ಈ ರೀತಿ ಬರೀರಿ, ಮೈನಸ್ y2. ಈಗ ಇದು ಕಂಪ್ಯಾರಿಸನ್ ಮಾಡ್ರಿ, ಸಾಲ್ವ್ ಮಾಡೋದು ಬೇಕಾಗಿಲ್ಲ, ಕಂಪ್ಯಾರಿಸನ್ ಮಾಡ್ರಿ. ನೋಡ್ರಿ, ಇವು ಎರಡು ತ್ರೊಳಗೆ ಯಾವ್ದು ದೊಡ್ಡದೈತ್ರಿ ಹೇಳಕ್ ಆಗಂಗಿಲ್ಲ, ವ್ಯಾಲ್ಯೂ ಬೇಕು ನಮಗೆ. ಓಕೆ, ಎರಡು ಪಾಸಿಟಿವ್ ಅದಾವು ಅಂದ್ರೆ ಎರಡು ವ್ಯಾಲ್ಯೂ ಬೇಕ್ರಿ. ಇದು 2, 3 ಇದ್ದಿತ್ತ ಇದು ದೊಡ್ಡದಕ್ಕೈತಿ, 3, 2 ಇದ್ದಿತ್ತ ಇದು ದೊಡ್ಡದಕ್ಕೈತಿ. ಓಕೆ, ಅದನ್ನ ಬಿಟ್ಟು ಬಿಡೋಣ್ರಿ. ಬಟ್ ಇಲ್ಲಿ ನನಗೆ ಹೇಳ್ರಿ, ಈ ಕೇಸ್ ಒಳಗಡೆ ಇದು x1 y1 ಐತ್ರಿ, ಆಮೇಲೆ ಇದು ಪಾಸಿಟಿವ್ ಐತಿ, ಇದು ನೆಗೆಟಿವ್ ಐತಿ. ಇಲ್ಲಿ ನನಗೆ ವ್ಯಾಲ್ಯೂ ಬೇಕೇನ್ರಿ, ಯಾವ್ದು ದೊಡ್ಡದೈತಿ ಅಂತ ಹೇಳಕ ಇಲ್ಲ. ಸೊ ಆಬ್ವಿಯಸ್ಲಿ x1 ದೊಡ್ಡದೈತಿ, ಯಾಕಂದ್ರೆ ಇದು ಪಾಸಿಟಿವ್ ವ್ಯಾಲ್ಯೂ ಐತಿ. ಕರೆಕ್ಟ್? ಹಾ, ಈಗ ನೆಕ್ಸ್ಟ್ ನೋಡ್ರಿ, ಈ ಎರಡು ವ್ಯಾಲ್ಯೂಸ್ ಚೆಕ್ ಮಾಡ್ರಿ. ಇದು ಮೈನಸ್ ಐತ್ರಿ, ಇದು ಪಾಸಿಟಿವ್ ಐತಿ.
ಸೊ ಆಬ್ವಿಯಸ್ಲಿ ಇದು ವ್ಯಾಲ್ಯೂ ಎಷ್ಟು ಇರ್ಲಿ ಅದ ಪಾಸಿಟಿವ್ ವ್ಯಾಲ್ಯೂ ದೊಡ್ಡದಿರ್ತೈತಿ ಅಂದ್ರೆ ಈ ಸಲ y1 ದೊಡ್ಡದೈತಿ ಅಂದ್ರೆ ಇಲ್ಲಿ ಸಿಂಬಲ್ ಹಿಂಗ್ ಬರ್ತೈತ್ರಿ ಈ ರೀತಿ. ನಾನು ಏನ್ ಹೇಳಿನ್ರಿ ಸ್ಟಾರ್ಟಿಂಗ್ ದಾಗ ಒಂದು ಗ್ರೇಟರ್ ದನ್ ಒಂದು ಸ್ಮಾಲರ್ ದನ್, ಒಂದ್ ಸಲ ನಿಮ್ ಎಲ್ಲೋ ರಿಲೇಷನ್ ಒಳಗ್ ಒಂದು ಗ್ರೇಟರ್ ದನ್ ಒಂದು ಸ್ಮಾಲರ್ ದನ್ ಬಂತಂದ್ರ ಆನ್ಸರ್ ರಿಲೇಷನ್ ನಾಟ್ ಪಾಸಿಬಲ್ ಆಕೈತಿ. ಅಂದ್ರ ಈ ಕೇಸ್ ಒಳಗ ಆಪ್ಷನ್ ಇ ನಂದು ಆನ್ಸರ್ ಆಕೈತಿ. ಕ್ವಶನ್ ಸಾಲ್ವ್ ಮಾಡೀನಿನ್ರಿ ನಾನು ಇಲ್ಲ. ಸೊ ಈ ರೀತಿ ನೀವು ಕೆಲವೊಂದು ಸಲ ಮತ್ ಇದನ್ನು ಹೇಳ್ತೇನ್ರಿ, ಸ್ಟಾರ್ ಮಾರ್ಕ್ ಹಾಕಿ ಟರ್ಮ್ಸ್ ಅಂಡ್ ಕಂಡೀಷನ್ ಅಪ್ಲೈ. ಏನಂತಂದ್ರೆ ಇದು ಎವ್ರಿ ಟೈಮ್ ನಿಮಗೆ ವರ್ಕ್ ಆಗಂಗಿಲ್ಲ, ಅರ್ಥ ಐತ್ರಿ? ಎವ್ರಿ ಟೈಮ್ ಇದು ವರ್ಕ್ ಆಗಂಗಿಲ್ಲ, ಬಟ್ ಯಾವಾಗ ವರ್ಕ್ ಆಗ್ತೈತಿ ಅವಾಗ ಇದನ್ನ ಅಪ್ಲೈ ಮಾಡಿ ಬಹಳ ಕಡಿಮೆ ಟೈಮ್ ಒಳಗೆ ನೀವು ಆನ್ಸರ್ ಮಾಡ್ಬೇಕ್ರಿ. ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕ್ರಿ, ರೈಟ್? ಸೊ ಈ ಕ್ವಶನ್ ನಾನು ನಿಮಗೆ ಬೇಸಿಕ್ಲೇನು ಮಾಡಿ ತೋರಿಸಿನ್ರಿ, ಶಾರ್ಟ್ ಟ್ರಿಕ್ಲೇ ಮಾಡಿ ತೋರಿಸಿನ್ರಿ, ಎಕ್ಸಾಮ್ ಒಳಗೆ ಡೈರೆಕ್ಟ್ಲಿ ಯಾವ ರೀತಿ ಮಾಡಬೇಕು ಅದನ್ನು ನಾವು ಇದನ್ನ ಡಿಸ್ಕಸ್ ಮಾಡಿದ್ವಿ, ರೈಟ್? ಚಲೋ, ಮುಂದಿನ ಕ್ವಶನ್ಗೆ ಹೋಗೋಣ್ರಿ. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ ಇದು ಪ್ಲಸ್ ಐತ್ರಿ, ಇದು ಪ್ಲಸ್ ಐತಿ, ಇದು ಪ್ಲಸ್ ಐತಿ, ಇದು ಪ್ಲಸ್ ಐತಿ, ಹೌದಲ್ರಿ? ಸೊ ಅಂದ್ರೆ ಇಲ್ಲಿ ನಾವು ಟೇಬಲ್ ಮುಖಾಂತರ ಇದು ಯಾವುದು ದೊಡ್ಡದಾಗ್ತೈತಿ ಯಾವ್ದು ಸಣ್ಣದಾಗ್ತೈತಿ ಅಂತ ಹೇಳಕ್ ಆಗಂಗಿಲ್ರಿ. ಸೊ ಹಂಗಾದ್ರೆ ನಾವು ಈ ಕ್ವಶನ್ ಒಳಗ ಇಲ್ಲಿ ರೂಟ್ಸ್ ನ ಫೈಂಡ್ ಮಾಡಿ ಆನ್ಸರ್ ಮಾಡ್ಬೇಕಾಗೈತಿ. ನಾ ಆಗಲೇನೆ ಹೇಳಿ ನಿಮಗೆ, ಎಲ್ಲಾ ಕ್ವಶನ್ ಒಂದೇ ತರ ಇರಂಗಿಲ್ಲ. ಕೆಲವೊಂದು ಕ್ವಶನ್ ನ ನೀವು ಟೇಬಲ್ಲೇ ಆನ್ಸರ್ ಮಾಡಬಹುದ್ರಿ, ಇನ್ನು ಕೆಲವೊಂದು ಕ್ವಶನ್ ನ ವಿದೌಟ್ ಟೇಬಲ್ ಆನ್ಸರ್ ಮಾಡ್ಬೇಕಾಗೈತ್ರಿ. ಸೊ ಬಟ್ ಅದನ್ನು ಶಾರ್ಟ್ ದಾಗ ಮಾಡಕ್ ಟ್ರೈ ಮಾಡೋಣ್ರಿ. ನೋಡ್ರಿ, ಈಗ ನಾ ಇಲ್ಲಿ ಇಕ್ವೇಶನ್ ಬರೀತೀನ್ರಿ ಇದನ್ನ ಒಂದ್ಸಲ, ಆಮೇಲೆ ನಾನು ನಿಮ್ಗೆ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತೂ ತೋರಿಸ್ತೇನ್ರಿ. +28x +15 = 0 ಐತಿ, ಹೌದಾ? ನೋಡ್ರಿ, ಈಗ ಇವ್ನ ಎರಡು ಗುಣಾಕಾರ ಮಾಡ್ಬೇಕ್ರಿ, ಹೌದಾ? 15 5 75, ಮತ್ತ ಅದನ್ನ ಸ್ಪ್ಲಿಟ್ ಮಾಡ್ಬೇಕ್ರಿ. ಅದ್ರ ಬದ್ಲಿ ನೀವೇನ್ ಮಾಡ್ರಿ, ನೋಡ್ರಿ ಇದ್ರಾಗೂ ಸ್ವಲ್ಪ ಕ್ಯಾಲ್ಕುಲೇಷನ್ ಟ್ರಿಕ್ಸ್ ನಾನು ನಿಮ್ಗೆ ಹೇಳ್ಕೊಂತ ಹೋಗ್ತೀನಿ. ಈಗ 15 ನ ನೀ ಏನ್ ಮಾಡ್ಬೋದ್ರಿ, 5 3s ಅಂತ ಬರಿಬಹುದ್ರಿ, ಕರೆಕ್ಟಾ? ಇದಂತರೂ ಬರೀ 5 ಅಷ್ಟ ಬರಿಬಹುದ್ರಿ. ಈಗ ನೀವ್ ಏನ್ ಮಾಡ್ರಿ ಗೊತ್ತೇನ್ರಿ, ಇಲ್ಲಿ ಒಂದ ನಂಬರ್ ಐತ್ರಿ, ಇಲ್ಲಿ 2 ನಂಬರ್ಸ್ ಅದಾವು. ಏನ್ ಮಾಡ್ರಿ, ಈ ಒಂದು ನಂಬರ್ ಜೊತೆ ಈ ಎರಡೂತ್ರೊಳಗಡೆ ಯಾವ್ದಾದ್ರು ಒಂದು ನಂಬರ್ ತಗೊಂಡು ಅದನ್ನ ಪೇರಿಂಗ್ ಮಾಡಕ್ ಟ್ರೈ ಮಾಡ್ರಿ. ಹೆಂಗ? ಈಗ ನಾ ಫಸ್ಟ್ ಇದನ್ನ ತಗೊಂತೀನಿ, ಈ ನಂಬರ್ ಪೇರಿಂಗ್ ಮಾಡ್ತೇನೆ. 5 3s ಎಷ್ಟಾತ್ರಿ, 15 ಆತ್ರಿ. ಉಳಿತೆಷ್ಟ್ರಿ, ಉಳಿತೆಷ್ಟ? ಇಲ್ಲಿ 5 ಉಳಿತು. ಈಗ ನನಗೆ ಹೇಳ್ರಿ, ಈ ಎರಡೂ ಸಂಖ್ಯೆನ ಕೂಡಿಸಿದ್ರ ಅಥವಾ ಕಳೆದ್ರ ನನಗ 28 ಬರ್ತೈತೇನ್ರಿ? ಬರುದಿಲ್ಲ. ಸೊ ಹಂಗಾದ್ರೆ ಈ ಪೇರಿಂಗ್ ಬಿಡ್ರಿ, ಈ ಪೇರಿಂಗ್ ಬಿಟ್ಟು ಬೇರೆ ಪೇರಿಂಗ್ ಮಾಡ್ರಿ. ಸೊ ಬೇರೆ ಪೇರಿಂಗ್ ಹೆಂಗ? ಈ ನಂಬರ್ ಅಂತೂ ತಗೋರಿ, ಆಗಲೇ ಈ ನಂಬರ್ ತಗೊಂಡಿದ್ನಿ, ಈಗ ಈ ನಂಬರ್ ತಗೋರಿ. 5 5 ಎಷ್ಟ್ರಿ, 25, ಕರೆಕ್ಟ್? ಇಲ್ಲಿ ಉಳಿತೇನ್ರಿ, 3 ಉಳಿತ್ರಿ. ಈಗ ನನಗೆ ಹೇಳ್ರಿ, 25 3 ಇವ್ನೆರಡು ಕೂಡಿಸಿದ್ರ ಅಥವಾ ಕಳೆದ್ರ 28 ಬರ್ತೈತೇನ್ರಿ? ಹೌದ್ ಸರ್, ಬರ್ತೈತ್ರಿ. ಸೊ ಹಂಗಾದ್ರೆ ನಿಮ್ಮ ಅವು 2 ನಂಬರ್ಸ್ ಏನದಾವ್ರಿ, 28 ಮತ್ತ 3, ಸಾರಿ 25 ಮತ್ತ 3 ಐತ್ರಿ. ಏನೈತ್ರಿ? 25 ಮತ್ತ 3 ಐತ್ರಿ. ಸೊ ಹಂಗಾದ್ರೆ ರೂಟ್ಸ್ ಹೆಂಗ್ ಕಂಡಿಡಿದ್ರಿ ಹೇಳಿ ನಿಮಗೆ. ಫಸ್ಟ್ ರೂಟ್ R1 ಹೆಂಗ್ ಕಂಡಿಡಿತೀರಿ? ಇದ್ರದ್ದು ಅಪೋಸಿಟ್ ಸೈನ್ -25 ಡಿವೈಡೆಡ್ ಬೈ ಕೋಯಿಫಿಷಿಯಂಟ್ ಆಫ್ x². x² ಕೋಯಿಫಿಷಿಯಂಟ್ ಎಷ್ಟು ಐತ್ರಿ? 5 ಐತ್ರಿ. ಸೊ 5 5s 25 -5 ನಿಮ್ದು ಫಸ್ಟ್ ರೂಟ್ ಆಗೈತ್ರಿ. ನೆಲ್ಪಿಟ್ಕೋರಿ, ಇಲ್ಲಿ ಕೆಳಗಡೆ ಕೋಯಿಫಿಷಿಯಂಟ್ ಆಫ್ x² ನ ಡಿವೈಡ್ ಮಾಡೋದನ್ನ ಮರಿಬೇಡ್ರಿ. ಸೆಕೆಂಡ್ ನೋಡ್ರಿ, R2 ಏನೈತ್ರಿ? ಇಲ್ಲಿ ಇರುವಂತ ರೂಟದ ಮೈನಸ್ ಸೈನ್ ಅಂದ್ರೆ ಇದರದ ಅಪೋಸಿಟ್ ಸೈನ್ -3 ಡಿವೈಡೆಡ್ ಬೈ ಕೋಯಿಫಿಷಿಯಂಟ್ ಆಫ್ x² ಎಷ್ಟೈತಿ? 5 ಐತಿ. ಇಷ್ಟ ಇರ್ಲಿ, ಇದು ಪಾಯಿಂಟ್ ದಾಗ ಏನು ಕನ್ವರ್ಟ್ ಮಾಡಕ್ ಹೋಗ್ಬೇಡ್ರಿ. -3/5 ಏನೈತ್ಲಾ ಇದನ್ನ ಹಿಂಗ ಹೇಳ್ರಿ. ಸೊ ಫಸ್ಟ್ ಈಕ್ವೇಶನ್ದು ಇವು ಎರಡು ರೂಟ್ಸ್ ಅದಾವ್ರಿ. ಓಕೆ, ಸೊ ಈ ಪಾರ್ಟ್ ನಾನು ತೆಗೆದು ಬಿಡ್ತೇನೆ. ಈಗ ಸೆಕೆಂಡ್ ಈಕ್ವೇಶನ್ ಏನೈತ್ರಿ? ಓಕೆ, ಸೆಕೆಂಡ್ ಈಕ್ವೇಶನ್ ಏನೈತ್ರಿ? 6y² + 35y + 25 = 0. ಓಕೆ, ಸೊ ಈಗ ನಾವು ಇವನ್ನೆರಡು ಗುಣಾಕಾರ ಮಾಡ್ಬೇಕ್ರಿ, ಮತ್ತ ಅದ್ರ ನಂಬರ್ ಸ್ಪ್ಲಿಟ್ ಮಾಡ್ಬೇಕು. ಹಂಗ್ ಮಾಡೋ ಬದ್ಲಿ ನೀವು ಇಲ್ಲೇ ಸ್ಪ್ಲಿಟ್ ಮಾಡ್ರಿ. 25ನ ಹೆಂಗ್ ಬರಿಬಹುದ್ರಿ ಸರ್? 5 5ಲೇ ಬರಿಬಹುದು, ಹೌದಾ? 6 ಹೆಂಗ್ ಬರಿಬಹುದ್ರಿ ಸರ್? 2 3ಲೇ ಬರಿಬಹುದು. ಈಗ ಏನ್ ಮಾಡ್ರಿ, ಇಲ್ಲಿದಿಂತ್ರ ಒಂದು ನಂಬರ್ ತಗೋರಿ, ಇಲ್ಲಿದಿಂತ್ರ ಒಂದ್ ನಂಬರ್ ತಗೋರಿ. 5 2s 10, ಕರೆಕ್ಟಾ? ಇಲ್ಲಿ ಉಳಿದಿರೋ ನಂಬರ್ ತಗೋರಿ, ಇಲ್ಲಿದಿಂತ್ರ ಉಳಿದಿರೋ ನಂಬರ್ ತಗೋರಿ. 5 3s 15 ತಗೊಂಡ್ರಿ. ಈಗ ನನಗೆ ಹೇಳ್ರಿ, ಇವು ಎರಡು ಕೂಡಿಸಿದ್ರ ಅಥವಾ ಕಳೆದ್ರ ನಿಮ್ಗ 35 ಬರ್ತೈತೇನ್ರಿ? ಬರುದಿಲ್ಲ ಸರ್. ಸೊ ಬರುದಿಲ್ಲ ಅಂತಂದ್ರ ಈ ಪೇರಿಂಗ್ ಬಿಟ್ಟು ಬಿಡ್ರಿ.
ಸೊ ಈಗ ಏನ್ ಮಾಡ್ರಿ, ಈ ಪೂರಾ ನಂಬರ್ ತಗೋರಿ. ಓಕೆ, ಯಾವ್ದ್ರಿ? ಈ ಪೂರಾ ನಂಬರ್ ತಗೋರಿ. ಓಕೆ, 5 5 25, 25 ಮೂರ್ಲೆ, ಓಕೆ 25 ಮೂರ್ಲೆ 75 ಆಕತ್ರಿ. ಅದು ನಿಮ್ದು ಪೇರಿಂಗ್ ಆಗೋದಿಲ್ರಿ. ಸೊ ಈಗ ಇಲ್ಲಿ ಏನ್ ಮಾಡ್ರಿ, 5 5 25 ಪ್ಲಸ್ 2, ಓಕೆ 5 5 25 ಪ್ಲಸ್ ಇಂಟು 2 50 ಆಗ್ತದೆ. ಸೊ ಈಗ ಏನ್ ಮಾಡ್ರಿ, ಇದು ಪೂರಾ ನಂಬರ್ ತಗೋರಿ. 6 ಆಮೇಲೆ ಇದು 5. ಸೊ 6 5 ಎಷ್ಟು ಬರ್ತೈತ್ರಿ? 30 ಬರ್ತೈತ್ರಿ. ಕರೆಕ್ಟ್? ಅಂದ್ರೆ ಈ ಪೂರಾ ಸೆಟ್ ತಗೊಂಡಿನ್ರಿ ನಾನು. ಸೊ 6 5 30, ಇಲ್ಲಿ ಉಳಿತ ಎಷ್ಟ್ರಿ? 5 ಉಳಿತ್ರಿ. ಇವ್ನೆರಡು ಕೂಡಿಸಿದ್ರ ಅಥವಾ ಕಳೆದ್ರ 35 ಬರ್ತೈತೆ ನೋಡ್ರಿ, ಬರ್ತೈತ್ರಿ. ಸೊ ಹಂಗಾದ್ರೆ ಇವು ಎರಡು ವ್ಯಾಲ್ಯೂಸ್ ಏನಾಗ್ತಾವ? ನಿಮ್ಮ ನಂಬರ್ ಆಗ್ತಾವ. ಇಲ್ಲಿ 35 ಬರೀರಿ, ಇಲ್ಲಿ 5 ಬರೀರಿ. ಹಂಗಾದ್ರೆ ಇಲ್ಲಿ ಫಸ್ಟ್ ರೂಟ್ ಏನಾಕತ್ ನೋಡ್ರಿ, R1. ಇದರದ ಅಪೋಸಿಟ್ ಸೈನ್ ಏನಾಕತ್ರಿ? -35 ಡಿವೈಡೆಡ್ ಬೈ ಕೋಯಿಫಿಷಿಯಂಟ್ ಆಫ್ y ಸ್ಕ್ವೇರ್. y ಸ್ಕ್ವೇರ್ ಅದು ಕೋಯಿಫಿಷಿಯಂಟ್ ಎಷ್ಟೈತ್ರಿ? 6 ಐತಿ. ಅದನ್ನ ಇಲ್ಲಿ ಬರೀ. ಓಕೆ, ಅಷ್ಟೇ ಇರಟ್ರಿ. ಸೆಕೆಂಡ್ R2 ಇಲ್ಲಿ 5 ಐತಿಲ್ರಿ, ಈ ಕಡೆ ಬಂತಂದ್ರ -5 ಡಿವೈಡೆಡ್ ಬೈ y ಸ್ಕ್ವೇರ್ ಅದು ಕೋಯಿಫಿಷಿಯಂಟ್ ಎಷ್ಟೈತ್ರಿ? 6 ಐತ್ರಿ. ಇದನ್ನ ಇಲ್ಲಿ ಬರೀ. ರೈಟ್? ಸೊ ನಿಮಗ 4 ರೂಟ್ಸ್ ಸಿಕ್ಕಿದವ್ರಿ. ಸೊ ಈಗ ಏನ್ ಮಾಡ್ರಿ, ಈಗ ಇದನ್ನ ಕಂಪ್ಯಾರಿಸನ್ ಮಾಡ್ರಿ. ಸೊ ಕಂಪ್ಯಾರಿಸನ್ ಮಾಡಕ ಫಸ್ಟ್ ನಾ ಏನ್ ಹೇಳಿನ್ರಿ, ಈಗ ಅದು ಫಸ್ಟ್ ರೂಟ್ -5 ಎರಡು ಸಲ ಬರೀರಿ. ಆಮೇಲೆ -3/5, ಆಮೇಲೆ -3/5. ಓಕೆ, ಇದನ್ನ ಏನ್ ಮಾಡ್ರಿ, ಅಷ್ಟ ಬರೀರಿ. -35/6, ಆಮೇಲೆ ಇದನ್ನ -5/6, -35/6, -5/6 ಈ ರೀತಿ ಬರ್ಕೋರಿ. ಇದು x ಐತ್ರಿ, ಇದು y ಐತ್ರಿ. ಈಗ ಇವ್ರಿಬ್ರು ಕಂಪ್ಯಾರಿಸನ್ ಮಾಡ್ರಿ. ನೋಡ್ರಿ ಸರ್, ಇವು ಎರಡು ಕಂಪ್ಯಾರಿಸನ್ ಹೆಂಗ್ ಮಾಡುದ್ರಿ? ನೋಡ್ರಿ ಬಹಳ ಸಿಂಪಲ್ ಐತಿ. ಒಂದ್ ತಿಂಗ್ ಅರ್ಥ ಮಾಡ್ಕೋರಿ. ಹಿಂಗಿತ್ತಂತ ತಿಳ್ಕೊರಿ. ಈ 6 ಏನ್ ಮಾಡ್ರಿ, ಇದನ್ನ ಇಲ್ಲಿ ಗುಣಾಕಾರ ಮಾಡ್ರಿ. ಅಂದ್ರ ಇದು ಏನಾಕತ್ರಿ? -30 ಆಕತ್ರಿ. ಆಮೇಲೆ ಇದು ಏನೈತ್ರಿ, ಇಲ್ಲಿ -35 ಅಷ್ಟ ಉಳಿತೈತ್ರಿ. ನೋಡ್ರಿ ನಾ ಏನ್ ಮಾಡೀನ್ರಿ, ಈ -5 ಆಮೇಲೆ -35/6 ಐತ್ರಿ. ಇವ್ರಿಬ್ರು ಕಂಪ್ಯಾರಿಸನ್ ಮಾಡೋದೈತಲ್ಲ. ಸಪೋಸ್ ಹಂಗ ಎಕ್ಸಾಂಪಲ್ ಹೇಳತ್ತೇನ್ರಿ, ನಾಳೆಗೆ ಇದು ಏನಾದ್ರು 5/2 ಇದ್ದಿತ್ತಂತ ಅನ್ಕೋರಿ. ಈಗ ಇದು 5/2, ಇದು 35/6 ಐತಿ. ಇವ್ರಿಬ್ರ ಮಧ್ಯೆ ಕಂಪ್ಯಾರಿಸನ್ ಮಾಡ್ಬೇಕಾಗೈತಿ, ಯಾವ್ದು ದೊಡ್ಡದೈತಿ ಯಾವ್ದು ಸಣ್ಣದೈತಿ ಅಂತ ಹೇಳಿ. ಸೊ ಅವಾಗ ನೀವ್ ಏನ್ ಮಾಡ್ರಿ ಗೊತ್ತೇನ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಈ 6 ತಗೊಂಬಂದ್ ಇಲ್ಲಿ ಗುಣಾಕಾರ ಮಾಡ್ರಿ, ಈ 2 ತಗೊಂಬಂದ್ ಇಲ್ಲಿ ಗುಣಾಕಾರ ಮಾಡ್ರಿ. ಸೊ 6 5 30, -30 ಆತ್ರಿ. ಆಮೇಲೆ 35 2 ಓಕೆ ಎಷ್ಟ್ ಆಕತ್ರಿ? -70. ಆಮೇಲೆ ನಿಮ್ಗೆ ಗೊತ್ತಿರಲ್ರಿ, ಮೈನಸ್ ಯಾವ್ದು ನಂಬರ್ ಸಣ್ಣದಿರ್ತೈತ್ಲಾ ಅದು ರಿಯಾಲಿಟಿದ ದೊಡ್ಡದಿರ್ತೈತ್ರಿ. ಅಂದ್ರೆ ಇವ್ರಿಬ್ರು ತುಳಗ ಯಾವ್ದು ದೊಡ್ಡದೈತಿ ಅಂದ್ರೆ ಇದು ದೊಡ್ಡದೈತಿ. ಓಕೆ, ಈಗ ಇಲ್ಲೂ ಹಂಗ ಮಾಡೀನ್ರಿ. ಇಲ್ಲಿ ತೆಳಗಡೆ ಏನೂ ಇಲ್ಲಲ್ಲ, 1 ಐತ ಅಂತ ತಗೊಂತೇನ್ರಿ. 1 ಇಲ್ಲಿ ಗುಣಾಕಾರ ಮಾಡ್ತೀನಿ, ಇದನ್ನ 6 ಇಲ್ಲಿ ಮಾಡ್ತೀನಿ. ಇಲ್ಲಿ -30 ಆಕೈತ್ರಿ, ಆಮೇಲೆ ಇಲ್ಲಿ -35 ಆಕೈತ್ರಿ. ಸೊ ಇದ್ರೊಳಗೆ ಯಾವ್ದು ದೊಡ್ಡದೈತ್ರಿ? ಮೈನಸ್ ಒಳಗಿದ್ದಾಗ ಎರಡು ಸಂಖ್ಯೆ ಮೈನಸ್ ತಾಗಿದ್ವು ಅಂತಂದ್ರ ಯಾವ್ದು ಸಂಖ್ಯೆ ಕಡಿಮೆ ಇರ್ತೈತ್ಲ ಅದು ರಿಯಾಲಿಟಿದ ದೊಡ್ಡದಿರ್ತೈತಿ. ಸೊ ಇದು ದೊಡ್ಡದೈತ್ರಿ. ರೈಟ್? ಅದೇ ರೀತಿ ಇಲ್ಲೂ ಮಾಡ್ರಿ. ಇದು 6 ಇಲ್ಲಿ ಮಲ್ಟಿಪ್ಲೈ ಮಾಡ್ರಿ, ಇದು -30 ಆಕತ್ರಿ. ಹೌದಲ್ರಿ? ಸೊ ಇದು 1 ಆದ್ರ -5 ಆಕತ್ರಿ. ಸೊ ಇಲ್ಲಿ -30, ಇಲ್ಲಿ -5. ಸೊ -5 ಏನೈತಲ್ಲ ಇದು ನಿಮ್ದು ಸಂಖ್ಯೆ ದೊಡ್ಡದಾಗ್ತೈತ್ರಿ. ಓಕೆ, ಸೊ ಹಂಗಾದ್ರೆ ಇಲ್ಲಿ ಏನ್ ಬರ್ತೈತಿ? ಈ ರೀತಿ ಸಿಂಬಲ್ ಬರ್ತೈತಿ. ನಾನು ಏನ್ ಹೇಳಿನ್ರಿ, ಒಂದು ಗ್ರೇಟರ್ ದೆನ್ ಒಂದು ಸ್ಮಾಲರ್ ದೆನ್ ಬಂತಂದ್ರ ಈ ಕೇಸ್ ಒಳಗೆ ನಮ್ದು ಆನ್ಸರ್ ಏನಾಕತ್ರಿ? ರಿಲೇಷನ್ ನಾಟ್ ಪಾಸಿಬಲ್. ಏನಾಗ್ತೈತ್ರಿ ಆನ್ಸರ್? ರಿಲೇಷನ್ ನಾಟ್ ಪಾಸಿಬಲ್. ಸೊ ಈ ಕ್ವಶನ್ ಆನ್ಸರ್ ಏನಾಗ್ತೈತಪ್ಪ ಅಂದ್ರೆ ರಿಲೇಷನ್ ನಾಟ್ ಪಾಸಿಬಲ್ ಆಗ್ತೈತಿ. ರೈಟ್? ಸೊ ಈ ರೀತಿ ನೀವು ಏನೈತಿ ಕ್ವಶನ್ಸ್ ನ ಸಾಲ್ವ್ ಮಾಡ್ಬೋದ್ರಿ. ಓಕೆ, ಸೊ ನಾ ಒಂದು ಕ್ವಶನ್ ಇಲ್ಲಿ ಹೋಮ್ವರ್ಕ್ ಕೊಟ್ಟಿನ್ರಿ ನಿಮ್ಗೆ. ಓಕೆ, ಇದು ಒಂದು ಕ್ವಶನ್ ಹೋಮ್ವರ್ಕ್ ಐತಿ. ಇದರದ ಆನ್ಸರ್ ಏನಾಗ್ತೈತೆ ಅನ್ನೋದು ಕಮೆಂಟ್ ಬಾಕ್ಸ್ ದಾಗ ಹೇಳ್ರಿ. ಓಕೆ, ಸೊ ನಾವೊಂದು ಹಂಗ ಹಿಂಟ್ ಕೊಡ್ತೀನಿ ನಿಮ್ಗೆ. ಇದು 143 ಏನೈತಲ್ಲ ಇದು ಬಹಳ ಫೇವ್ರೇಟ್ ನಂಬರ್ ಇದೆ ನಿಮ್ಗೆಲ್ಲರಿಗೂ. ಇದು 11 × 13 ಇರ್ತೈತ್ರಿ. ಓಕೆ, ಇದು 11 × 13 ಯಾಕಂದ್ರೆ ಇದು ಎರಡು ಪ್ರೈಮ್ ನಂಬರ್ಸ್ ಅದಾವ್ರಿ. ಈ ಎರಡು ಪ್ರೈಮ್ ನಂಬರ್ಸ್ ಪ್ರಾಡಕ್ಟ್ ಐತ್ರಿ ಇದು 143. ಓಕೆ, ಸೊ ಅದಕ್ಕೆ 143 ನ ಈ ರೀತಿ ನೀವು ಅದನ್ನ ನೆನಪಿಟ್ಕೋರಿ. ಓಕೆ, ಆಮೇಲೆ ಅದೇ ರೀತಿ 165 ಏನೈತಲ್ಲ, ಸೊ ಇದು 11. ಓಕೆ, ಆಮೇಲೆ ಇದು 5. ಸೊ 11 × 15 ಆಗ್ತೈತ್ರಿ. 165 ಏನೈತಲ್ಲ 11 × 15 ಆಗ್ತೈತ್ರಿ. ಓಕೆ, ಸೊ ಇಲ್ಲ ಜಸ್ಟ್ ಒಂದು ಹಿಂಟ್ ಕೊಟ್ಟಿನಿ ನಿಮ್ಗೆ ಈ ನಂಬರ್ಸ್ ಅದ. ಸೊ ಈ ಕ್ವಶನ್ ನ ಸಾಲ್ವ್ ಮಾಡಿ. ಸೊ ಇದರದ ಆನ್ಸರ್ ಏನಾಗ್ತೈತಿ ಅದನ್ನ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಓಕೆ, ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಈ ತರ ಅವಕಾಶ ನಿಮಗೆ ಬಹಳ ಕಡಿಮೆ ಸಿಗ್ತೈತ್ರಿ ಲೈಫ್ ಒಳಗಡೆ. ಸೊ ನಿಮಗೆ 6 to 7 months ಪ್ರಿಪರೇಷನ್ ಆಗೈತಿ. ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗ್ರಿ.
ನಮ್ದು ಲಾಸ್ಟ್ 28 ಇಯರ್ಸ್ ಒಂದು ಎಕ್ಸ್ಪೀರಿಯನ್ಸ್ ಇರುವಂತ ಒಂದು ಇನ್ಸ್ಟಿಟ್ಯೂಟ್, ಕರ್ನಾಟಕ ಒಳಗಡೆ ನಂಬರ್ 1 ಇನ್ಸ್ಟಿಟ್ಯೂಟ್ ಕ್ಲಾಸಿಕ್ IAS and KS ಸ್ಟಡಿ ಸರ್ಕಲ್ ಧಾರವಾಡ. ಸೊ ಇಲ್ಲಿ ಅಡ್ಮಿಷನ್ ತಗೋರಿ. ಡೆಫಿನೆಟ್ಲಿ ವಿ ಹ್ಯಾವ್ ಅ ವಂಡರ್ಫುಲ್ ಟೀಮ್, ಮೋಸ್ಟ್ ಎಕ್ಸ್ಪೀರಿಯನ್ಸ್ ಟೀಮ್. ಒಳ್ಳೆ ನಂಬರ್ ಆಫ್ ಸೆಲೆಕ್ಷನ್ಸ್ನ ನಾವು ಕೊಟ್ಟಿದ್ದೀವಿ. ಸೊ ಭಾಳ ಲೇಟ್ ಮಾಡಬೇಡ್ರಿ, ಆದಷ್ಟು ಜಲ್ದಿ ಈ ಬ್ಯಾಚಿಗೆ ಅಡ್ಮಿಷನ್ ತಗೋರಿ ಆ್ಯಂಡ್ ಲೆಟ್ಸ್ ಆಲ್ ಮೀಟ್ ಇನ್ ದಿ ಆಫ್ಲೈನ್ ಕ್ಲಾಸಸ್. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.